ಎಲ್ಲರೂ ಸಂತೋಷವಾಗಿರೋರು ಹೇಳೋಣ ಗಟ್ಟಿಯಾಗಿ ಹಲ್ಲೆಲೂಯಾ. ನೀವೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ವಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ದಾಹ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ಅನೌನ್ಸ್ಮೆಂಟನ್ನು ಎಷ್ಟು ಜನ ಕೇಳಿದರೂ ಗೊತ್ತಿಲ್ಲ, ಎಷ್ಟು ಜನ ಸಂಡೇ ಸರ್ವಿಸಿಗೆ ಬಂದಿದ್ರು ಗೊತ್ತಿಲ್ಲ. ಕೆಲವೊಬ್ಬರು ಗೊತ್ತಿದ್ದರೂ ಸದಾ ದೇವರ ಆಲಯಕ್ಕೆ ಬರೋಲ್ಲ. ಕರೆಕ್ಟಾಗಿ ಉಪವಾಸ ಪ್ರಾರ್ಥನೆ ಅಂದರೆ 10 ಗಂಟೆಗೆ ನೀವೆಲ್ಲರೂ ಸದಾ ಇಲ್ಲಿರಬೇಕು, ಎಷ್ಟೇ ಕಷ್ಟ ಆದರೂ ಸಹ. ನೀವು 11 ಗಂಟೆಗೆ ಬಂದರೆ ವ್ಯರ್ಥವಾಗುತ್ತೆ, 11:15 ಬಂದರೆ ಇನ್ನೂ ವ್ಯರ್ಥವಾಗಿ ಹೋಗಿಬಿಡುತ್ತೆ. ರೈಟ್ ಟೈಮ್ನಲ್ಲಿ ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಬರಬೇಕು. 10 ಗಂಟೆ ಅಂದರೆ 9:45 ಎಲ್ಲರೂ ಇಲ್ಲಿ ಒಟ್ಟುಗೂಡಿ ಬರುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ನಿಮಗೋಸ್ಕರವಾಗಿ ಯೇಸು ಸ್ವಾಮಿ ಆಲ್ರೆಡಿ ಬಂದು ಇಲ್ಲಿ ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಇರುವಾಗ, ಸಂಡೇ ಸರ್ವಿಸ್ಗಳಿರುವಾಗ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು. ಮೊದಲೇ ಎಂಥ ಕೆಲಸ ಇದ್ರೂ ಸದಾ ಶನಿವಾರ ಮಾಡಬೇಕು, ಶುಕ್ರವಾರ ಪ್ರಾರ್ಥನೆ ಇರುವುದಾದರೆ ಗುರುವಾರನೇ ನೈಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ದೇವರ ಮಂದಿರಕ್ಕೆ ಹೋಗಬೇಕೆಂಬುದಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಂಡು ಬರಬೇಕು. ಕೆಲವೊಂದು ಸಮಯದಲ್ಲಿ ನಾವು ಮಾಡುವಂಥ ಅಲಕ್ಷ್ಯ ಅದೇನಾಗುತ್ತೆ, ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿ ನಿಂತ್ಕೊಂಡಿರ್ತದೆ. ನೀನೇ ಇಷ್ಟೊಂದು ಅಲಕ್ಷ್ಯವಾಗಿ, ನೀನೇ ಈ ರೀತಿಯಾಗಿರುವಾಗ ನಾನು ನಿನಗೆ ಹಿಂಗೆ ಆಶೀರ್ವಾದ ಮಾಡಲಿ, ನಾನು ನಿನಗೆ ಸೇವೆಯಲ್ಲಿ ಬಲಪಡಿಸಲಿ, ನಾನು ನಿನ್ನಲ್ಲಿ ಹೇಗೆ ನಾನು ಒಂದಾಗಿರಲಿ ಎಂಬುದಾಗಿ. ಅದು ನನ್ನ ಅನುಭವದಲ್ಲಿ ಇತ್ತೀಚೆಗೆ ಬರ್ತಾ ಇರೋದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ತಿದ್ದುಪಾటు ಮಾಡಿಕೊಳ್ಳಿಕ್ಕಾಗೋದೇ ದೇವರು ನನ್ನನ್ನು ಸದಾ ಬಲಪಡಿಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತದೆ. ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಯಾರು ಬಂದರೂ ಸರಿ, ಬರೆದಿದ್ದರೂ ಸರಿ, ಪ್ರಾರ್ಥನೆ ದೇವ ಮಂದಿರದಲ್ಲಿ ನಡೆಯಬೇಕು. ಯಾವುದೇ ಸಂದರ್ಭದಲ್ಲೂ ಸದಾ ಆ ದಿನವನ್ನು, ಒಂದು ವೇಳೆ ನಮಗೆ ಮೀಟಿಂಗ್ಸ್ಗಳು ಅಥವಾ ಬೇರೆ ಕಡೆ ಕೂಟಗಳಿರುವುದಾದರೆ ಇಲ್ಲಿರುವಂಥವರಿಗೆ ಕೆಲವೊಂದರಿಗೆ ಜವಾಬ್ದಾರಿಯನ್ನು ನಾನು ಕೊಡುವಂಥವನಾಗಿದ್ದೇನೆ. ಅವರು ಒಂದು ವೇಳೆ ನಮಗೆ ಮೀಟಿಂಗ್ ಇರುವುದಾದರೆ ದಯಮಾಡಿ ನೀವು ಬಂದು ಇಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕು. ನಾನು ಇಲ್ಲ ಮೋನಿಕಾ ಸಿಸ್ಟರ್, ಇಲ್ಲ ಪಾಸ್ಟ್ರಮ್ಮ, ಇಲ್ಲ ಸೋನಿಕಾ, ಯಾರಾದರೂ ಒಬ್ಬರು ಬಂದು ನಿಮ್ಮನ್ನು ಲೀಡ್ ಮಾಡಲಿಕ್ಕೆ ನಾವು ಸಿದ್ಧರಾಗುತ್ತೇವೆ. ಇನ್ನು ಮುಂದೆ ಉಪವಾಸ ಪ್ರಾರ್ಥನೆಗಳನ್ನು ನಿಂತ್ಕೊಳ್ಬಾರ್ದು. ಆಲ್ ನೈಟ್ ಪ್ರೇಯರ್ಗಳು ಯಾವತ್ತೂ ಸದಾ ಎವ್ರಿ ಸೆಕೆಂಡ್ ಸಾಟರ್ಡೇ ಮತ್ತು ಫೋರ್ತ್ ಸಾಟರ್ಡೇ ಆಲ್ ನೈಟ್ ಪ್ರೇಯರ್ ಸ್ಟಾಪ್ ಆಗಬಾರ್ದು. ದೇವರ ಸನ್ನಿಧಾನದಲ್ಲಿ ಇಷ್ಟಕ್ಕೆ ನಾವು ಸೀಮಿತವಾಗದೆ, ಕರ್ತನ ಸನ್ನಿಧಾನದಲ್ಲಿ ಯಾವತ್ತು ಗೌರ್ಮೆಂಟ್ ಹಾಲಿಡೇ ಇರ್ತದೋ ನಾವೆಲ್ಲರೂ ಸದಾ ಎಲ್ಲಿರಬೇಕು? ಅದು ಉಪವಾಸ ಪ್ರಾರ್ಥನೆಯೇ. ಹಲ್ಲೆಲೂಯಾ. ಪ್ರತಿಯೊಂದು ಹಾಲಿಡೇಸು ಸದಾ ಫಾಸ್ಟಿಂಗ್ ಪ್ರೇಯರ್ ಇರುತ್ತೆ. ಏನಿರುತ್ತೆ? ಫಾಸ್ಟಿಂಗ್ ಪ್ರೇಯರ್ ಇದ್ದೇ ಇರುತ್ತೆ. ಶುಕ್ರವಾರದ ದಿವಸ ಪ್ರತ್ಯೇಕವಾಗಿ ಉಪವಾಸ ಪ್ರಾರ್ಥನೆಗೆ ಇನ್ನೂ ಅನೇಕ ಜನರನ್ನು ಪ್ರೋತ್ಸಾಹ ಮಾಡಿರಿ. ಅಷ್ಟು ಮಾತ್ರವಲ್ಲ, ಝೂಮ್ ಮೀಟಿಂಗಿನ ಐಡಿಗಳನ್ನು ಅನೇಕ ಜನರಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಶೇರ್ ಮಾಡಿರಿ. ಇದು ನಮ್ಮ ಸೇವೆಯ ಒಂದು ಬಲಿಷ್ಠವಾದಂಥ ಕಾರ್ಯಗಳು. ಯಾಕೆಂದರೆ ಇದನ್ನು ಪ್ರಕಟವಾಗಬಾರದು ಎಂಬುದಾಗಿ ಶತ್ರು ಅನೇಕ ತಂತ್ರಗಳನ್ನು ಮಾಡಿ ನಮ್ಮನ್ನು ಏಮಾರಿಸಿಬಿಡ್ತಾನೆ. ಇವತ್ತು ಫಾಸ್ಟಿಂಗ್ ಪ್ರೇಯರ್ ಇದೆ ಅಂತ ಭಾಳ ಜನರಿಗೆ ನಾನು ಹೇಳಿದ್ದೆ, ಕಳೆದ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ. ಇವತ್ತು ಬೈ ಮಿಸ್ಟೇಕ್ ಮಾರ್ನಿಂಗ್ ಸರ್ವಿಸ್ನ ಎಪಿಸೋಡನ್ನು ಹಾಕೋಕ್ಕಾಗಲಿಲ್ಲ. ಕಾಬೋದ್ ಮಿನಿಸ್ಟ್ರಿ, ಕಾಬೋದ್ ಸೇವೆಯ ಕೂಟವನ್ನು ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಎಂಥ ಸಂದರ್ಭದಲ್ಲಿ ಸದಾ ಸುತ್ತಮುತ್ತಲಿರುವಂಥವರು, ಹತ್ತಿರದಲ್ಲಿರುವಂಥವರು, ಸಭೆಗೆ ಸಮೀಪವಾಗಿರುವಂಥ ವ್ಯಕ್ತಿಗಳು ದಯಮಾಡಿ ದೇವರ ಆಲಯದ ಕಡೆಗೆ ಪ್ರತಿದಿನವೂ ಸದಾ ಬರಬೇಕು. ಪ್ರತಿದಿನ ಪ್ರಾರ್ಥಿಸಬೇಕು. ಪ್ರತಿದಿನ ದೇವರ ವಾಕ್ಯ ಪಠಣ ದೇವ ಮಂದಿರದಲ್ಲಿ ನಡೀಲಿ. ನಿಮಗೆ ಯಾರೂ ತಡೆ ಮಾಡಲ್ಲ, ಯಾರೂ ಬರಬೇಡಿ ಎಂಬುದಾಗಿ ಹೇಳಲ್ಲ. ಇಲ್ಲಿ ಬಂದರೆ ಯಾರಿಗೂ ಹೋಗೋಕ್ಕೆ ಮನಸ್ಸಾಗಲ್ಲ. ಹಲ್ಲೆಲೂಯಾ. ಸುತ್ತಮುತ್ತ ಸಮೀಪದಲ್ಲಿರುವಂಥವ್ರಿಗೆ ಇನ್ನೂ ಪ್ರೋತ್ಸಾಹ ಮಾಡಿರಿ. ಏನ್ರಿ ಮನೆಯಲ್ಲಿ ಹಾಕಿದ್ದೀರಾ, ಬನ್ನಿರಿ ಪ್ರೇಯರಿಗೆ ಹೋಗೋಣ, ದೇವರ ಸನ್ನಿಧಾನದಲ್ಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ. ಈ ರೀತಿಯಾದಂಥ ಪ್ರೋತ್ಸಾಹದ ಮಾತುಗಳನ್ನು ಆಡಬೇಕು. ವೈಯಕ್ತಿಕವಾಗಿ ಯಾರ ಮಾತುಗಳಿಗೂ ಸದಾ ಕಿವಿಗೊಡಬಾರ್ದು. ಹಲ್ಲೆಲೂಯಾ. ಯಾರ ಮಾತುಗಳಿಗೆ ಏನು ಮಾಡಬಾರ್ದು? ಅವರೇ ಯಾಕೆ ಅಲ್ಲಿರ್ತಾರೆ, ಇವರೇ ಯಾಕೆ ಅಲ್ಲಿರ್ತಾರೆ, ಯಾರೊಬ್ಬರು ಹರ್ಟ್ ಮಾಡ್ತಾರೆ ಅಂದರೆ ಒಂದು ಕಲ್ಲು ತೆಗೆದುಕೊಳ್ರಿ. ಯಾರಾದರೂ ಪ್ರಾರ್ಥನೆಗೆ ಬರೋರಿಗೆ ಯಾರಾದರೂ ಏನಾರು ಅಂದರೆ ಫಾಸ್ಟ್ ಹೇಳಿದ್ದಾರೆ, ಕಲ್ಲು ತೆಗೆದುಕೊಂಡು ಹಲ್ಲು ಮುರಿಬೇಕಂತ.
ಹಲ್ಲೆಲೂಯ. ಹೋಗ್ತೀಯಾ ಸೈತಾನೆ, ಬಿಟ್ಟು ಇಲ್ಲ ದೇವ್ರ ಒಳಗಡೆ ದೇವ್ರ ಸನ್ನಿಧಾನದಲ್ಲಿ ಬರ್ತೀಯ ಅಂತ ಕಲ್ಲಿಡ್ಕೋಬೇಕು. ಗೊತ್ತಾಯ್ತಾ? ಹಾಂ, ಕಲ್ಲಿಡ್ಕೊಂಡು ಹಲ್ಲು ಮುರಿಯೋ ತನಕ ಹೊಡೆದು ಬಿಡ್ಬೇಕು ಅವ್ರಿಗೆ. ತಿರುಗಿ ಇಲ್ಲಿ ಯಾವತ್ತು ಸ್ತೋತ್ರ ಹೇಳಕ್ಕೆ ಬಾಯಿನೇ ಬರಬಾರ್ದು. ಇಲ್ಲಿ ಪ್ರಾರ್ಥನೆಗೆ ಮಾತ್ರ ಜನ ಬರ್ತಾರೆ. ಹಲ್ಲೆಲೂಯ. ಇನ್ನು ಕೆಲವೊಬ್ಬರಿಗೆ ಮೈಂಡ್ ಆಲ್ರೆಡಿ ಅವರು ಆ ಹಾಸ್ಪಿಟ್ಲಿಂದ ಬಿಡಿಸ್ಕೊಂಡು ಬಂದಿರ್ತಾರೆ. ಯಾವ ಹಾಸ್ಪಿಟ್ಲ್? ನಿಮ್ಯಾನ್ಸ್ ಅಲ್ಲ, ಹುಚ್ಚ ಹಾಸ್ಪಿಟ್ಲಿಂದ ಇಲ್ಲಿ ಬಿಡಿಸ್ಕೊಂಡು ಬಂದಿರ್ತಾರೆ. ಇಲ್ಲಿ ಸಹ ಹುಚ್ಚುಚ್ಚರ ಥರನೇ ಆಡ್ತಾ ಇರ್ತಾರೆ. ನಾನು ಬೆಳಗ್ಗೆ ಒಂದು ರೀಲ್ಸ್ನ ನೋಡ್ತಿದ್ದೆ, ಅಚಾನಕ್ಕಾಗಿ ನನಗೆ ರೀಲ್ಸ್ ಬಂದುಬಿಡ್ತು. ಅಮ್ಮ ನಾನು ಈ ಮನೆ ಕೆಲಸ ಬಿಡ್ತಾ ಇದ್ದೀನಿ, ನನಗೆ ಹುಚ್ಚಾಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳುವಾಗ ಆ ಮನೆ ಓನರ್ ಹೇಳ್ತಾಳೆ, ಯಾಕಮ್ಮ ನಿನಗೆ ಅಲ್ಲಿ ಜಾಸ್ತಿ ಸಂಬಳ ಕೊಡ್ತಾರಾ? ಇಲ್ಲ ನನಗೆ ಯಾಕೋ ಆಸೆ ಆಗ್ತಾ ಇದೆ, ಹುಚ್ಚಾಸ್ಪತ್ರೆಗೆ ಹೋಗಿ ಕೆಲಸ ಮಾಡಬೇಕಂತ ಹೇಳಿ. ಅಯ್ಯೋ, ಹುಚ್ಚಾಸ್ಪತ್ರೆಗೆ ಹೋಗಿ ಕೆಲಸ ಮಾಡೋಷ್ಟು ಶಕ್ತಿ ತಾಕತ್ತು ನನಗಿದೆ ಅಂತ ಕೇಳಿದರೆ, ಈ ಮನೆಯಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಆ ಮನೇಲಿ ಆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಲ್ಲ ಅಂತ. ಹಲ್ಲೆಲೂಯ. ಈ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀನಂದರೆ ಇಲ್ಲೇನು ಹುಚ್ಚ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ನನಗೆ ಸುಲಭ ಅಮ್ಮ ಅಂತ ಅಂದಾಗ ಅವಳಿಗೆ ಮುಖಕ್ಕೆ ಹೊಡೆದಂಗೆ ಆಗಿರ್ತದೆ. ಯಾಕಂದರೆ ಹುಚ್ಚ ಹಾಸ್ಪಿಟ್ಲಲ್ಲಿ ಬೇಕಾದರೆ ಬದುಕ್ಬೋದು, ಕೆಲವ್ರು ಮನೆಯಲ್ಲಿ ಬದುಕೋಕ್ಕಾಗಲ್ಲ. ಹಲ್ಲೆಲೂಯ. ಆ ರೀತಿಯಾದಂಥ ಪ್ರವರ್ತನೆ ಮಾಡ್ತಾರೆ. ದೇವ ಮಂದಿರ ಇರೋದು ಯಾವುದಕ್ಕೋಸ್ಕರವಾಗಿ? ಪ್ರಾರ್ಥನೆ ಮಾಡೋದಕ್ಕಾಗಿ, ದೇವರ ಸಮೀಪಕ್ಕೆ ಬರುವುದಕ್ಕಾಗಿ, ದೇವರನ್ನು ಘನಪಡಿಸುವುದಕ್ಕೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ಯಾರು ಏನಂದರೂ ಸದಾ ನೀವೇನು ಮಾಡಬಾರ್ದು? ದೇವರ ಮಂದಿರಕ್ಕೆ ಬರೋದನ್ನು ಯಾರು ತಪ್ಪಿಸಿಕೊಳ್ಳಬಾರ್ದು. ಪ್ರತಿದಿನ ಹತ್ತಿರದಲ್ಲಿರುವಂಥವ್ರು ಬನ್ನಿರಿ. ಕೊರಟಗೆರೆಯಿಂದ ಬಂದಿರುವಂಥ ಚಿಕ್ಕರಂಗಮ್ಮ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಕಳೆದ ಶುಕ್ರವಾರದ ದಿವಸ ಅವರು ಮತ್ತು ನಾನು, ಹುಲಿಕುಂಟೆ ಗಂಗಮ್ಮ ಮೂವರೇ ಇದ್ವಿ ಶುಕ್ರವಾರ ಉಪವಾಸ ಪ್ರಾರ್ಥನೆಯಲ್ಲಿ. ದೇವನಾಕ್ಕೆ ಸ್ತೋತ್ರವಾಗಲಿ. ಆ ಮಗಳನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. ಆ ಮಗಳ ಸಾಕ್ಷಿಯನ್ನು ನಾನು ಕೇಳುವಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಈ ಅಮ್ಮ 8 ತಿಂಗಳಾಗಿದೆ ಯೇಸುಸ್ವಾಮಿನ ನಂಬಿ, ಇಷ್ಟೊಂದು ವೈರಾಗ್ಯವಾಗಿ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಯಾಕೆ ತೆಗಿತಾ ಇದೆಯಾ ವಿಡಿಯೋ? ಮುಚ್ಚು, ಯಾರು ನೀನು? ಯಾಕೆ ಇಷ್ಟೊಂದು ವೈರಾಗ್ಯ ಪ್ರಾರ್ಥನೆ ಮಾಡ್ತಾರೆ? 10, 12, 7-8 ವರ್ಷಗಳಿಂದ ದೇವ್ರ ಕಡೆಗೆ ತಿರುಗಿಲ್ಟವ್ರಿಗೆ ಸ್ತೋತ್ರ ಹೇಳಕ್ಕೆ ಬರಲ್ಲ. ಅವರಿಗೆ ಫೋರ್ಸ್ ಮಾಡಿ ಬೇರೆ ಬ್ಯಾಟ್ರಿ ತುಂಬಿ ಚಾರ್ಜ್ ಹಾಕಿ ಹೇಳಿದ್ರು ಸದಾ ಸ್ತೋತ್ರ ಬರಲ್ಲ. ಈ ಅಮ್ಮ ಎಷ್ಟೊಂದು ಸ್ತೋತ್ರ ಮಾಡ್ತಾಳೆ, ಎಷ್ಟೊಂದು ವಾಕ್ಯಗಳನ್ನ ಹೇಳ್ತಾರೆ ಅಂದಾಗ ಅವ್ರ ಸಾಕ್ಷಿನ ಹೇಳ್ತಾ ಇದ್ದಾರೆ. ನನ್ನ ಯಜಮಾನರು ತುಂಬ ಕೊಡುಕ ಸೈತಾನದ ಕಾರ್ಯಗಳಲ್ಲಿದ್ದರು. ಎಷ್ಟೋ ದೇವಸ್ಥಾನಗಳಿಗೆ, ಎಷ್ಟೋ ಕಾರ್ಯಗಳಿಗೆ ಹೋಗಿದ್ದೀವಿ. ಆದರೆ ಯೇಸುಸ್ವಾಮಿನ ನಂಬಿ ನನ್ನ ಗಂಡ ಕುಡಿಯೋದನ್ನು ಬಿಟ್ಬಿಟ್ರು. ಅಂಕಲ್, ನನ್ನ ಮನೆ ಇವತ್ತು ಸಂತೋಷವಾಗಿದೆ. ಇವತ್ತು ನಾನು, ನನ್ನ ಮಗು, ನನ್ನ ಮಕ್ಕಳು ಎಲ್ಲರೂ ಸದಾ ನಾವೆಲ್ಲ ಖುಷಿಯಾಗಿದ್ದೇವೆ. ಎಷ್ಟೋ ಕಡೆಗಳಲ್ಲಿ ಹೋಗಿದ್ದೀವಿ, ಯಾರೂ ಬಿಡುಗಡೆ ಕೊಡಲಿಲ್ಲ. ದೇವರು ನನ್ನ ಗಂಡನಿಗೆ ನನಗೆ ಬಿಡುಗಡೆ ಕೊಟ್ಟು ಇವತ್ತು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ. 3-4 ವಾರ ನಿಮ್ಮ ಆಲಯಕ್ಕೆ ಬಂದಿದ್ದಾರೆ ಅಂಕಲ್. ನನಗೆ ಬೇರೆ ಏನಿಲ್ಲ, ನಾನು ದೇವರ ಕಾರ್ಯನೇ ಮಾಡಬೇಕು ವಿನಃ ಬೇರೆ ಯಾವ ಕಾರ್ಯನೂ ಮಾಡಬಾರ್ದಂತ ದೇವರು ನನಗೆ ಆರಿಸಿ ತೆಗೆದುಕೊಂಡಿದ್ದಾರೆ. ನಾವು ಇಷ್ಟು ಜನ ಇದ್ದೀವಿ ಅಂಕಲ್. ನಾವು ನಮ್ಮ ಮನೇಲಿ ಹಾಗೆ ದೇವರ ವಾಕ್ಯವನ್ನು ಸಂಡೇನಲ್ಲಿ ಆನ್ ಮಾಡ್ಕೊಂಡು ಕೇಳ್ತೀವಿ. ರಾಮನಗರದಿಂದ ಪಾಸ್ಟರ್ ಅವ್ರು ಪ್ರಸಂಗ ಮಾಡ್ತಾರೆ, ಮೊಬೈಲಲ್ಲಿ ಕೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ. ಹಲ್ಲೆಲೂಯ. ಇಂಥ ಮಕ್ಕಳಿಗಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ. ದೇವನಾಕ್ಕೆ ಸ್ತೋತ್ರವಾಗಿ. ಹಲ್ಲೆಲೂಯ. ಕೆಲವರು ಅದ್ಭುತಗಳನ್ನು ಹೊಂದಿಕೊಳ್ಳುತ್ತಾರೆ. ಅದ್ಭುತವಾದ ನಂತರ ಯೇಸುಸ್ವಾಮಿಗೆ ಟಾಟಾ ಮಾಡಿಬಿಡ್ತಾರೆ. ಆತ್ಮೀಯ ದೇವಜನರೇ, ಯಾವತ್ತೂ ಸದಾ ಯಾರನ್ನು ಬೇಕಾದರೂ ಮರೀರಿ, ಆದರೆ ಯೇಸುವನ್ನು ಮಾತ್ರ ಖಂಡಿತವಾಗಿಯೂ ನಿಮಗೆ ಕೈ ಮುಗಿದು ಕೇಳುತ್ತೇನೆ, ಆತನನ್ನು ಮಾತ್ರ ಮರೆತರೆ ಶತ್ರು ನಿಮ್ಮನ್ನು ಮೊದಲು ಕೊಟ್ಟ ಸಂಕಟಕ್ಕಿಂತ, ಕಷ್ಟಕ್ಕಿಂತ 7 ಪಟ್ಟು ಜಾಸ್ತಿ ಮಾಡಿಬಿಡ್ತಾನೆ. ಆವಾಗ ಏಸಪ್ಪನೂ ನಿಮ್ಮನ್ನು ಬಿಡುಗಡೆ ಮಾಡಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಅಮ್ಮ, ಮನೆಯಲ್ಲಿ ಆರಾಧನೆ ಮಾಡೋದು ಒಳ್ಳೆಯದಲ್ಲ. ಭಾನುವಾರ ಎಲ್ಲಿದ್ದರೂ ಸದಾ ದೇವ ಮಂದಿರಕ್ಕೆ ಬರಬೇಕು. ಹಲ್ಲೆಲೂಯ. ಅವರೆಂಥ ದೊಡ್ಡ ಪಾಸ್ಟರ್ ಆಗಿರುವುದಾದರೂ, ಎಂಥ ಯೂಟ್ಯೂಬ್ನಲ್ಲಿ ಅಭಿಷಕ್ತರಾಗಿರುವುದಾದರೂ ಯೂಟ್ಯೂಬನ್ನು ನೋಡಿ ಆರಾಧನೆ ಮಾಡಬಾರ್ದು. ಭೂಮಂಡಲದಲ್ಲಿ ದೇವರು ಯಾಕೆ ದೇವ ಮಂದಿರವನ್ನು ಇಟ್ಟಿದ್ದಾರೆಂದರೆ ಒಂದು ಕಾರಣಕ್ಕೆ ಇಟ್ಟಿದ್ದಾರೆ. ದೇವ ಮಂದಿರ ಇರೋದೇ ಪಾತಾಳದ ಲೋಕದ ಶಕ್ತಿಗಳನ್ನು ಲಯಪಡಿಸುವುದಕ್ಕಾಗಿ.
ಮನೆ ಮಂದಿರ ಆಗಲ್ಲ. ಮನೆ ನಿನ್ನ ನಿವಾಸ ಸ್ಥಾನವಾಗ್ತದೆ, ಮನೆ ಮಂದಿರವಾಗ್ತದೆ. ಸೋಮವಾರದಿಂದ ಶನಿವಾರದ ತನಕ ನಿನ್ನ ಮನೆ ಸ್ತೋತ್ರದ ಮನೆಯಾಗಿ ಮಾರ್ಪಡುತ್ತದೆ. ಅದು ದೇವ ಮಂದಿರದಲ್ಲಿ ಸಾಮೂಹಿಕವಾಗಿ ಸಭೆ ಕಟ್ಟಲ್ಪಡಬೇಕೆಂಬುದಾಗಿ, ಸಾಮೂಹಿಕವಾಗಿ ಎಲ್ಲರೂ ಒಟ್ಟುಗೂಡಬೇಕೆಂಬುದಾಗಿ ದೇವರು ದೇವ ಮಂದಿರವನ್ನು ನಿರ್ಮಾಣ ಮಾಡಿರೋದ್ರಿಂದ ಎಂಥ ಸಂದರ್ಭದಲ್ಲಿ ಸದಾ ನಾವು ಯೂಟ್ಯೂಬ್ನಲ್ಲಿ ಆರಾಧನೆ ನೋಡ್ತೇವೆ, ಲೈವ್ ವರ್ಷಿಪನ್ನು ನೋಡ್ತೇವೆ. ಇದೆಲ್ಲವೂ ಸದಾ ಒಳ್ಳೆಯದಲ್ಲ. ಅದಕ್ಕಾಗಿ ಕೊರಟಗೆರೆ ಮತ್ತು ಚಿಕ್ಕರಂಗಮ್ಮನ ಜೊತೆಯಲ್ಲಿ ಬರುವಂಥವರು ಯಾರೇ ಇರುವುದಾದರೂ ಸದಾ ಯೇಸುವಿನ ನಾಮದಲ್ಲಿ ಪ್ರತಿ ಸಂಡೇ ಸರ್ವೀಸ್ ಎಲ್ಲಿ ಬರಬೇಕು, ಎಲ್ಲಿ ಬಂದು ದೇವರ ಆರಾಧನೆಯನ್ನು ಮುಗಿಸ್ಕೊಂಡು ಹೋಗ್ರಿ. ಆ ರಾಮನಗರದ ಪಾಸ್ಟರ್ಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ರಿ, ಅವ್ರಿಗೋಸ್ಕರ ಹೋಗಿ ಪ್ರಾರ್ಥನೆ ಮಾಡಿರಿ. ಅಷ್ಟು ದೂರ ನೀವು ಹೋಗೋಕ್ಕಾಗಲ್ಲ. ಅವರನ್ನು ಸದಾ ನೀವು ವೈಯಕ್ತಿಕವಾಗಿ, ಅಯ್ಯ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗೋಸ್ಕರವಾಗಿ, ನಮಗೊಂದು ಸಭೆ ಸಿಕ್ಕಿದೆ, ಆತ್ಮಿಕ ಸಭೆ, ಆ ಸಭೆಗೆ ನಾವು ಸಂಡೇ ಸರ್ವಿಸ್ ಹೋಗ್ತೀವಿ ಅಂತ. ಕೆಲವೊಂದು ಸಮಯದಲ್ಲಿ ಸೇವಕರುಗಳು ಸದಾ ಇವರೆಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಯೇಸುಗಿಂತ ಜಾಸ್ತಿ ವಿಶ್ವಾಸಿಗಳನ್ನೇ ನಂಬಿರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗಿಂತ ಜಾಸ್ತಿ ಯಾರು ನಂಬಿರ್ತಾರೆ? ವಿಶ್ವಾಸಿಗಳನ್ನೇ. ಅಯ್ಯೋ ನಾವು ನಡೆಸಿದ್ದೀವಿ, ಏನಾದ್ರು ಆಗ್ಬಿಟ್ರೆ ಏನಪ್ಪ ಅಂತ ಭಯನೂ ಇರ್ತದೆ ಕೆಲವೊಂದು ಸಮಯದಲ್ಲಿ ಅವರಿಗೆ. ಅದು ಒಳ್ಳೆಯದೇ ಪ್ರೀತಿಯುಳ್ಳ ದೇವಜನರೇ. ಆದರೆ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಬೋಧನೆ, ಸರಿಯಾದಂಥ ಆರಾಧನೆಗೆ ಅವರನ್ನು ಕಳಿಸುವುದು ಅವರ ಕರ್ತವ್ಯವಾಗಿರುವಂಥದ್ದಾಗಿದೆ. ನಾವು ರಾಜ್ಯದ ಅನೇಕ ಭಾಗಗಳಲ್ಲಿ ಹೋಗಿ ಶುಭವಾರ್ತೆ ಸಾರಿ ಬರ್ತೇವೆ. ಕೆಲವೊಂದು ಸಮಯದಲ್ಲಿ ಮಾಲೀಕ ನಾವು ಬರ್ತೀವಿ ಅಂತಾರೆ, ಅಮ್ಮ ಇದು 100, 200, 300, 400 ಕಿಲೋಮೀಟರ್ ಅದು ಅಲ್ಲೆಲ್ಲ ಚರ್ಚ್ ಇದ್ರೆ ಅಲ್ಲಿ ಹೋಗಮ್ಮ ಅಂತೀವಿ ನಾವು. ದೆನಾಕೆ ಸ್ತೋತ್ರವಾಗಲಿ. ನೀವು ಹತ್ತಿರದಲ್ಲೇ ಇದ್ದೀರಿ, ದೆನಾಕೆ ಸ್ತೋತ್ರವಾಗಲಿ. ನಿಮಗೆ ಸಭೆ ಬೇಕು. ಸಭೆ ಯಾಕೆ ಬೇಕು ಅಂತ ಹೇಳಿದರೆ, ನಿಮ್ಮ ಕಷ್ಟ ದುಃಖಗಳಿಗೆ, ನಿಮ್ಮ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಿಗೆ, ನಿಮ್ಮ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಿಗೆ ಆ ಪಾಸ್ಟರ್ಸ್ಗಳು ಓಡಿ ಬಂದು ನಿಮ್ಮನ್ನು ಆದರಣೆ ಮಾಡಲ್ಲ. ಬರೋದಕ್ಕೆ ಲೇಟ್ ಆಗಿಬಿಡುತ್ತದೆ. ಪಕ್ಕದಲ್ಲೇ ದೇವರ ಸಭೆ ಇರೋದರಿಂದ ಪ್ರತಿಯೊಂದು ಕಾರ್ಯ ಸಭೆ ಹೊತ್ತುಕೊಳ್ತದೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಸಂಡೇ ಯಾವತ್ತೂ ಸದಾ ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡಬೇಡ್ರಿ. ಸಂಡೇ ದೇವ ಮಂದಿರಕ್ಕೆ ಬನ್ನಿರಿ. ಎಷ್ಟೇ ಖರ್ಚಾಗಲಿ ಆ ವಾರದಲ್ಲಿ ದೇವರು 100 ಪಟ್ಟು ನಿಮಗೆ ತಿರುಗಿ ಕೊಡುವಂಥವನಾಗಿದ್ದಾನೆ. ಯಾರೇ ಇರಲಿ, ಅವರಿಗೆ ಮಾತ್ರ ಹೇಳ್ತಾ ಇಲ್ಲ. ಸಂಡೇ ನಮ್ಮ ಪ್ರಾಣ ಹೋಗ್ತಾ ಇದೆ ಅಂದ್ರೂ ಸದಾ ನಮ್ಮ ಪ್ರಾಣ ದೇವ ಮಂದಿರದಲ್ಲಿ ಚರ್ಚಲ್ಲೇ ಹೋಗಲಿ. ನಾವು ದೇವರ ಆರಾಧನೆಗೆ ಬಂದೇ ನಂತರ ಬೇರೆ ಏನಾದರೂ ಕಾರ್ಯವನ್ನು ಮಾಡ್ತೇವೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಒಡಂಬಡಿಕೆ ಮಾಡಿಕೊಳ್ಳ್ರಿ. ಆ ನಂಬಿಕೆಯನ್ನು ನೋಡುವಂಥ ದೇವರು ಪರಲೋಕದ ಆಶೀರ್ವಾದ ಮತ್ತು ಭಾನುವಾರದಲ್ಲಿ ನಡೆಯುವಂಥ ಪ್ರತಿಯೊಂದು ಪ್ರವಾದನೆ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನಿರಂತರವಾಗಿ ನೆರವೇರುವಂತೆ ದೇವರು ಸಹಾಯ ಮಾಡುವಂಥವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮಗೆ ದೇವರು ಒಂದು ದಿವ್ಯವಾದ ಸಂದೇಶವನ್ನು ತನ್ನ ಆತ್ಮನ ಮೂಲಕವಾಗಿ ಆತನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಮೈಕ್ ತೆಗೆದುಕೊಳ್ಳಮ್ಮ. ಅನೇಕರು ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಈಗಿನ ಕಾಲಘಟ್ಟಗಳಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವನ ಮುಗೀತು, ನಮ್ಮ ಕಥೆ ಅಂತ್ಯವಾಯಿತು, ನಮ್ಮ ಕುಟುಂಬ ಇನ್ನೂ ಸರಿ ಹೋಗಲ್ಲ, ನಮಗೆ ಜೀವನ ಪ್ರತಿ ದುಃಖ, ನಿವೇದನೆ, ಆವೇದನೆ, ಆಕ್ರಂದನ, ನಮ್ಮ ಬದುಕು ಬರೀ ಗೋಳಾಟ, ನಮ್ಮ ಭವಿಷ್ಯತ್ತು ಬದಲಾಗೋದಿಲ್ಲ. ಯಾರು ಏನಂದ್ರೂ, ಯಾರು ಏನು ಮಾಡಿದ್ರು ಸದಾ ನಮ್ಮ ಜೀವನ ಇಷ್ಟೇ ಎಂಬುದಾಗಿ ಒಂದು ವೇಳೆ ನಿರಾಸೆಯಿಂದ, ನಿಸ್ಪೃಹದಿಂದ ನೀನು ದೇವ ಮಂದಿರದಲ್ಲಿ ಬಂದಿರುವುದಾದರೆ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡುವುದಕ್ಕಾಗಿ ಆತನು ನಿನ್ನ ಮುಂಭಾಗದಲ್ಲಿ ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಳೋದಕ್ಕೆ ಬಟ್ಟೆ ಚೆನ್ನಾಗಿ ಹಾಕಿಕೊಂಡ್ರೆ ನಾವು ಅಂದ್ಕೊಂಡಿರ್ತೇವೆ ಎಷ್ಟು ಸುಖವಾಗಿ ಬದುಕ್ತಾ ಇದ್ದಾರೆ ಅಂತ. ಜ್ಯುವೆಲ್ಸ್ಗಳನ್ನು ಹಾಕ್ಕೊಂಡ್ರೆ ಎಷ್ಟೊಂದು ಒಡವೆ ಅವರ ಬಳಿನಲ್ಲಿದೆ, ಅವರಿಗೇನು ಕಡಿಮೆ ಆಗಿದೆ ಅಂತ. ಮತ್ತೆ ಇನ್ನು ಯೋಚನೆ ಮಾಡ್ತೇವೆ, ಕಾರುಗಳು, ಒಳ್ಳೆ ಮನೆ ಕಟ್ಟಿಕೊಂಡ್ರೆ ಅವರಿಗೇನು ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ. ಆದರೆ
ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯರು ಮುಖ ನೋಡಿದ ತಕ್ಷಣ ಮಣೆ ಹಾಕಿ ಅವರ ಬಗ್ಗೆ ಯಾವಾಗಲೂ ಅವರ ಡ್ರೆಸ್ಸನ್ನು, ಅವರ ಜ್ಯುವೆಲ್ಸನ್ನು, ಅವರ ಮನೆ, ಅವರ ಕಾರು ಬಂಗಲೆಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಆದರೆ ಮನುಷ್ಯನ ಒಳಗಡೆ ಇರುವಂಥ ವೇದನೆ ಇದೆಯಲ್ಲ, ದೇವರಿಗೆ ಮಾತ್ರ ಗೊತ್ತಿರುತ್ತದೆ. ದೇವರಿಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನು ಆತನು ಮಾತ್ರ ಅರಿತವನಾಗಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಭಕ್ತನಾದಂಥ ಯೋಬನ ಕುರಿತು ಬೈಬಲ್ ಸ್ಪಷ್ಟಪಡಿಸಿದ 27ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಕೇಳಿಸಿಕೊಳ್ಳುವಂತವರಾಗೋಣ. 27ನೇ ಅಧ್ಯಾಯ 5 ಮತ್ತು 6ನೇ ವಚನ. ನೀವು ನ್ಯಾಯವಂತರೆಂದು ನಾನು ಒಪ್ಪುವುದು ದೂರವಾಗಿರಲಿ. ಸಾಯುವ ತನಕ ನನ್ನ ಯಥಾರ್ಥತ್ವದ ಹೆಸರನ್ನು ನೋಡಿ, ನನ್ನ ಯಥಾರ್ಥತ್ವದ ಹೆಸರನ್ನು ಕಳಕೊಳ್ಳೆನು. ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು. ನನ್ನ ಜೀವಮಾನದ ಯಾವ ದಿನಚರ್ಯದಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ತೋರಿಸುವುದಿಲ್ಲ. ಹಲ್ಲೆಲೂಯಾ. ಎಂಥ ಭಯಾನಕವಾದ ಪರಿಸ್ಥಿತಿನಲ್ಲಿ ಯೋಬನು ಇಲ್ಲಿದ್ದಾನಂದ್ರೆ, ಎಲ್ಲವನ್ನ ಕಳ್ಕೊಂಡಿದ್ದಾನೆ, ಬೀದಿ ಪಾಲಾಗಿದ್ದಾನೆ, ಬೋಕಿಯಿಂದ ಗಾಯಗಳನ್ನು ಕೆರೆದುಕೊಳ್ತಾ ಇದ್ದಾನೆ. ಹೀನಾಯ ಸ್ಥಿತಿನಲ್ಲಿ ಬಿದ್ದಿರುವಂತಹ ಸಂದರ್ಭದಲ್ಲಿ ಆತನ ಸ್ನೇಹಿತರು ಆತನ ವಿಷಯದಲ್ಲಿ ನ್ಯಾಯದ ಮಾತುಗಳನ್ನು, ನೀತಿಯ ಮಾತುಗಳನ್ನು, ದೇವರು ನಿನ್ನನ್ನು ಬಲಪಡಿಸುತ್ತಾನೆ, ದೇವರು ನಿನಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಆಧರಿಸುವುದಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಯೋಬನು ತಿಳಿದುಕೊಂಡ. ಆದರೆ ಗಾಯದ ಮೇಲೆ ಬರೆ ಎಳಿತಾರಲ್ಲ, ಎಲ್ಲಿ ಗಾಯ ಆಗಿರ್ತದೋ ಅಲ್ಲೇ ನೋವು ಆಗುವ ರೀತಿಯಲ್ಲಿ ಎಡವು ಬೀಳ್ತೇವಲ್ಲ. ಬಂದಂಥ ಸ್ನೇಹಿತರು, ಬಂದಂಥ ಬಂಧುಗಳು ಪ್ರತಿ ಸಾರಿ ಆತನ ವಿಷಯದಲ್ಲಿ ಆತನಿಗೆ ನೋಯಿಸ್ತಾ ಇದ್ದರು, ಆತನಿಗೆ ಬಾಧಿಸ್ತಾ ಇದ್ದರು, ಆತನಿಗೆ ವೇದನೆ ಕೊಡ್ತಾ ಇದ್ದರು, ಚುಚ್ಚಿ ಅವರು ಮಾತನಾಡ್ತಾ ಇದ್ರು. ನೋಡಿ, ಅಂಥ ಒಂದು ಸಂದರ್ಭ ಬಂದಾಗಲೂ ಸದಾ ಈ ಮನುಷ್ಯನ ಬಾಯಿ ಸ್ಪಷ್ಟಪಡಿಸ್ತಾ ಇದೆ ಯಥಾರ್ಥತೆ, ನೀತಿ, ಸತ್ಯ, ಪ್ರೀತಿಯನ್ನ. ನೀವು ಎಂಥ ವಿಧವಾದ ತಪ್ಪು ಮಾಡಿದ್ದಾನೆ, ಅದಕ್ಕಾಗಿ ಈ ಕಷ್ಟ ಇವನಿಗೆ ಬಂತು, ಇವರ ಮಕ್ಕಳು ಸತ್ತು ಹೋದರು, ಇವರ ಕುಟುಂಬ ನಾಶವಾಯಿತು, ನೀನು ಏನೋ ಘೋರವಾದಂಥ ಪಾಪದ ನಿಮಿತ್ತವಾಗಿ ಈ ಉಪದ್ರವಕ್ಕೆ ನೀನು ಗುರಿಯಾಗಿದೆ ಎಂಬುದಾಗಿ ಚುಚ್ಚು ಮಾತುಗಳನ್ನಾಡುವಾಗಲೂ ಸದಾ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾನ್ರಿ. ಹಲ್ಲೆಲೂಯಾ. ಹುಸಿನಗೆಯಿಂದ ಹೇಳ್ತಾ ಇದ್ದಾನೆ, ನಗುತ್ತಾ ಹೇಳ್ತಾ ಇದ್ದಾನೆ, ಸಂಭ್ರಮದಿಂದ ಹೇಳ್ತಾ ಇದ್ದಾನೆ. ನಾನು ಏನು ಬಿಡಲ್ಲ, ನನ್ನ ಯಥಾರ್ಥತೆಯನ್ನು ನಾನು ಬಿಡಲ್ಲ, ನನ್ನ ನೀತಿಯನ್ನು ನಾನು ಬಿಡಲ್ಲ, ನನ್ನ ದೇವರನ್ನು ಪ್ರೀತಿಸುವುದನ್ನು ನಾನು, ನೀವೇನಾದರೂ ಹೇಳಿ, ನೀವೆಂಥ ಬೇಕಾದರೆ ಮಾತನಾಡಿ, ಇದು ಕರ್ತನ ಸನ್ನಿಧಾನದಲ್ಲಿ ತಿಳಿದುಕೊಳ್ಳಬೇಕಾದಂಥ ಸಂಗತಿ. ನಾನು ಹೇಳಿದ್ನಲ್ಲ, ಮನುಷ್ಯರು ಮುಖ ನೋಡಿ ಮಣೆ ಹಾಕ್ತಾರೆ. ನಮ್ಮ ಕಷ್ಟಗಳನ್ನು ನೋಡುವಾಗ, ನಮ್ಮ ರೋಗಗಳನ್ನು ನೋಡುವಾಗ, ನಮ್ಮ ಬಲಹೀನತೆಗಳನ್ನು ನೋಡುವಾಗ, ನಮ್ಮ ಸಾಲಗಳನ್ನು ನೋಡುವಾಗ, ನಮ್ಮ ಸಮಸ್ಯೆಗಳನ್ನು ನೋಡುವಾಗ, ನಮ್ಮ ಅವಮಾನಗಳನ್ನು ನೋಡುವಾಗ, ನಮ್ಮ ವಿಷಯದಲ್ಲಿ ಶತ್ರು ಕಾರ್ಯಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡುವಂಥ ಮಾತುಗಳು ಹೇಗಿರ್ತದೆ ಅಂದರೆ, ಅವ್ರ ಬಾಯಿನಲ್ಲಿ ಆಧರಿಸುವ ಮಾತು ಬರಲ್ಲ. ಏನೋ ತಪ್ಪು ಮಾಡಿರಬೇಕು, ಏನೋ ಪಾಪ ಮಾಡಿರಬೇಕು, ಏನೋ ದೇವರಿಗೆ ದ್ರೋಹ ಮಾಡಿರಬೇಕು, ಏನೋ ವಂಚನೆ ಮಾಡಿರಬೇಕು. ಸುಮ್ಮನೆ ಕಸ ಬರುತ್ತಾ? ಸುಮ್ಮನೆ ನೋವನ್ನು ಅನುಭವಿಸ್ತಾರಾ? ಸುಮ್ಮನೆನಾ? ಇಲ್ಲ, ಏನೋ ತಪ್ಪು ಮಾಡಿರಬಹುದು. ಆದರೆ ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯರ ಮಾತಿಗೆ ನಾವು ಗೌರವಿಸಬೇಕಾಗಿಲ್ಲ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಮನುಷ್ಯರ ಮಾತುಗಳು ಕೆಲವೊಂದು ಸಮಯದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತದೆ, ಕೆಲವೊಂದು ಸಮಯದಲ್ಲಿ ನಮ್ಮನ್ನು ಸಾಯಿಸಿಬಿಡುತ್ತದೆ. ಮನುಷ್ಯರ ಮಾತುಗಳು ಕೆಲವೊಂದು ಸಾರಿ ನಮ್ಮನ್ನು ಆಧರಿಸ್ತದೆ, ಕೆಲವೊಂದು ಸಾರಿ ನಮ್ಮನ್ನೇ
ನಾಶಪಡಿಸುವಂಥದ್ದಾಗಿರುವಂಥದ್ದಾಗಿದೆ. ಆದರೆ ಅಂತರಂಗವನ್ನು ನೋಡುವಂತಹ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ. ಯೋಬನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ತಾನು ಯಾವ ತಪ್ಪನ್ನು ಮಾಡಲಿಲ್ಲ, ಪಾಪವನ್ನು ಮಾಡಲಿಲ್ಲ, ದ್ರೋಹವನ್ನು ಮಾಡಲಿಲ್ಲ, ದೇವರನ್ನು ಆರಾಧಿಸುವಂತಹ ವ್ಯಕ್ತಿ, ದೇವರನ್ನು ಪ್ರೀತಿಸುವಂತಹ ವ್ಯಕ್ತಿ. ಅವನ ಜೀವಿತದಲ್ಲಿ ಎಷ್ಟು ಭಯಭಕ್ತಿ ಉಳ್ಳವನು, ನೀತಿವಂತನು ಎಂಬುದಾಗಿ ದೇವರಿಗೂ ಗೊತ್ತು, ಯೋಬನಿಗೂ ಗೊತ್ತು. ಹಲ್ಲೆಲೂಯಾ. ಆತನು ದೇವರೊಟ್ಟಿಗೆ ಹೇಗೆ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ದೇವರಿಗೂ ಗೊತ್ತು, ಯೋಬನಿಗೂ ಗೊತ್ತು. ಅವನ ಜೊತೆಯಲ್ಲಿ ಇದ್ದಂಥ ಹೆಂಡತಿಗೆ ಗೊತ್ತಿಲ್ಲ, ಜೊತೆಯಲ್ಲಿದ್ದಂಥ ಸ್ನೇಹಿತರಿಗೆ ಗೊತ್ತಿಲ್ಲ ಈತನು ಎಷ್ಟು ನೀತಿವಂತನು ಎಂಬುದಾಗಿ. ಆದರೆ ದೇವರು ಹೇಳ್ತಾನೆ, ಇವನ ವಿಷಯದಲ್ಲಿ ನನ್ನ ಮಗನಾಗಿರುವಂಥ, ನೀತಿವಂತನಾಗಿರುವಂಥ, ಭಯಭಕ್ತಿ ಉಳ್ಳವನಾಗಿರುವಂಥ, ಯಥಾರ್ಥವಂತನಾಗಿರುವಂಥ, ಸತ್ಯವಂತನಾಗಿರುವಂಥ ಯೋಬನನ್ನು ನೋಡಿದೀಯಾ ಎಂಬುದಾಗಿ ದೇವರು ಸೈತಾನನಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಚ್ಚರವಾಗಿ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ಗಮನಿಸಿ. ಮನುಷ್ಯರ ಮಾತನ್ನು ಕೇಳಿ ಯಾರಾದರೂ ಬಾಧೆ ಪಡ್ತಾ ಇರುವುದಾದರೆ, ಒಂದು ವೇಳೆ ನೀನು ದೇವರಿಗೆ ನಂಬಿಗಸ್ತಲಾಗಿದ್ದುಕೊಂಡು ಪರಿಶುದ್ಧತೆಯ ಜೀವಿತವನ್ನು ನೀನು ನಡೆಸ್ತಾ ಇರುವುದಾದರೆ, ನೀನು ಲೋಕಕ್ಕೂ ಹೆದರಬೇಕಾಗಿಲ್ಲ, ಜನರಿಗೂ ಹೆದರಬೇಕಾಗಿಲ್ಲ. ನೀನು ಹೆದರಬೇಕಾಗಿರುವುದು ದೇವರಿಗೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಕೆಟ್ಟ ಅನೀತಿಯ ಮಾತುಗಳನ್ನು ತನ್ನ ಸ್ನೇಹಿತರು ಹೇಳುವಂತಹ ಸಂದರ್ಭದಲ್ಲಿ ಇವನ ಮುಖ, ಇವನ ಬಾಯಿ ಬಹು ನಗೆಯಿಂದ ತುಂಬಲ್ಪಟ್ಟಿದಂತೆ. ಹಲ್ಲೆಲೂಯಾ. ಬೇರೆ ಯಾರಾಗಿದ್ರೆ, ನಿಮ್ಗೆ ಬುದ್ಧಿ ಇದೆ, ನೀವು ಮನುಷ್ಯರ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೋಪಕ್ಕೆ ಹೋಗ್ತಾ ಇದ್ದೀರ. ಆದರೆ ಈತನ ಹಾಗೆ ಹೋಗಲಿಲ್ಲ. ಅವ್ರಿಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ನೀವು ಎಷ್ಟೇ ಚಾಡಿ ಹೇಳಿದರು, ಎಷ್ಟೇ ನನ್ನ ಮೇಲೆ ಕೆಟ್ಟ ಪಾದನೆಗಳನ್ನು ಮಾಡಿದರು, ನಾನು ಯಥಾರ್ಥವಂತನೇ. ಹಲ್ಲೆಲೂಯಾ. ನಾನು ನೀತಿವಂತನೇ. ಒಂದು ವೇಳೆ ನನಗೆ ಇವತ್ತು ಕಷ್ಟ ಬಂದಿರಬಹುದು, ಈ ಶೋಧನೆ ಎಂಬ ಕುಲುಮೆಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿರಬಹುದು, ಒಂದು ವೇಳೆ ನನ್ನ ದೇಹದಲ್ಲಿ ಬಲಹೀನತೆ ಬಂದಿರಬಹುದು, ಅನಾರೋಗ್ಯದಿಂದ ನಾನು ಕಳವಳ ಪಡ್ತಾ ಇರಬಹುದು. ಆದರೆ ಈ ಶೋಧನೆ ದಾಟಿದ ಮೇಲೆ ದೇವರು ನನ್ನನ್ನು ಶುದ್ಧ ಸುವರ್ಣವನ್ನಾಗಿ ಮಾರ್ಪಡಿಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಾನು ಯಾರಿಗೂ ಬಾಧೆ ಪಡಿಸಲ್ಲ, ಯಾರಿಗೂ ನಾನು ಕೆಟ್ಟ ಮಾತಾಡಲ್ಲ, ಯಾರ ವಿಷಯದಲ್ಲೂ ಸದಾ ನಾನು ತಲೆ ಹಾಕುವುದಿಲ್ಲ ಎಂಬುದಾಗಿ ಯಥಾರ್ಥತೆಯಿಂದ ಹೇಳುತ್ತಾನೆ. 6ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸುವಾಗ ಆತನ ಬಾಯಿ ಮಾತು ಎಷ್ಟು ಸ್ಪಷ್ಟವಾಗಿದೆ ನೋಡಿದೆ. ನಾಲ್ಕು ಸ್ತೋತ್ರವಾಗಲಿ. 6ನೇ ಅಧ್ಯಾಯದ 24ನೇ ವಚನ. ನನಗೆ ಉಪದೇಶ ಮಾಡಿ ನನ್ನ ತಪ್ಪನ್ನು ನನಗೆ ತಿಳಿಯಪಡಿಸಿರಿ. ನಾನು ಮೌನದಿಂದಿರುವೆನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ಹಲ್ಲೆಲೂಯಾ. ನೀವು ತಪ್ಪು ಮಾಡಿದ್ರಿ, ನಾನು ಪಾಪ ಮಾಡಿದ್ದೇನೆ, ಅದಕ್ಕೆ ಈ ರೀತಿಯಾದ ಶಿಕ್ಷೆ ಆಗಿದೆ ಎಂಬುದಾಗಿ ಹೇಳಿದ್ದೀರಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಹೇಳ್ರಪ್ಪ ಅದಾಗಿ. ಯಾವುದಾದ್ರೂ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ ದರ್ಶನ್? ಯೋಬು ಕೇಳ್ತಾ ಇದೆ ನನಗೆ. ಯೋಬು ಸ್ನೇಹಿತ ದರ್ಶನ್, ರಂಗ, ರಜನಿ ಅಂತಾನೆ ತಿಳ್ಕೊಂಡಿದ್ದೆ. ನಾಲ್ಕು ಸ್ತೋತ್ರವಾಗಲಿ. ಏನಾದರೂ ತಪ್ಪಿದ್ರೆ ನನಗೆ ಉಪದೇಶ ಮಾಡ್ರಿ, ಇದು ಸರಿಪಡಿಸ್ಕೋ, ಇದು ಒಳ್ಳೆಯದಲ್ಲ, ನೀನು ಹೀಗಿದ್ರೆ ಈ ಕಷ್ಟ ಮತ್ತೆ ಮತ್ತೆ ಬರ್ತದೆ, ಈ ಶೋಧನೆಗಳು ನಿನ್ನ ಜೀವಿತದಲ್ಲಿ ನಿರಂತರವಾಗಿರ್ತದೆ, ಸರಿಪಡಿಸ್ಕೋ ಅಂತ ಉಪದೇಶ ಮಾಡ್ರಿ ಅಂತ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಒಬ್ಬ ಮನುಷ್ಯ ಎಷ್ಟು ಭಕ್ತಿವಂತನಾಗಿದ್ದಾನೆ ಅದು ಪ್ರಾಮುಖ್ಯವಾದಂಥ ಸಂಗತಿ ಅಲ್ಲ. ಎಷ್ಟು ವರಗಳಿಂದ, ಫಲಗಳಿಂದ, ಅಭಿಷೇಕದಿಂದ ತುಂಬಲ್ಪಟ್ಟಿದ್ದಾನೆ ಅದು ಪ್ರಾಮುಖ್ಯವಾದಂಥ ಸಂಗತಿ ಅಲ್ಲ. ಯೋಬನ ಜೀವಿತದ ಮೂಲಕವಾಗಿ ನಾವು ಕಲಿಬೇಕಾದಂಥ ಪಾಠ ಏನು ಗೊತ್ತಾ? ಅಷ್ಟು ಕಷ್ಟದ ಮಧ್ಯದಲ್ಲಿ ಸುದ ಕೇಳ್ತಾ ಇದ್ದಾನೆ, ಅಷ್ಟು ವೇದನೆ ರೋದನೆ ಎಲ್ಲವನ್ನ ಕಳೆದುಕೊಂಡು ಫುಟ್ಪಾತ್ ಮೇಲೆ
ಬೋಕಿಯಿಂದ ತನ್ನ ಗಾಯವನ್ನು ಕೆರೆದುಕೊಳ್ಳುತ್ತಾ ತನ್ನ ಸ್ನೇಹಿತರಿಗೆ ಕೇಳ್ತಾ ಇದ್ದಾನೆ, ನನ್ನಲ್ಲೇನಾದರೂ ತಪ್ಪಿದರೆ ನನಗೆ ಉಪದೇಶ ಮಾಡ್ರಿ. ಇವತ್ತು ನಾನು ನಿಮಗೆ ಹೇಳ್ತೇನೆ, ದೇವರಿಗೆ ಸ್ತೋತ್ರ. ಪ್ರಸಂಗ ಮಾಡಿದ ತಕ್ಷಣ, ಬೈಬಲ್ ಓದಿದ ತಕ್ಷಣ, ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ಪರಿಪೂರ್ಣರಲ್ಲ. ಅರ್ಥ ಆಗುತ್ತಾ? ಪರಿಪೂರ್ಣರಲ್ಲ. ಪರಿಪೂರ್ಣರಾಗೋದು ಯಾವಾಗ ಗೊತ್ತಾ? ಕೊನೆ ತನಕ ತಾಳಿಕೊಂಡ್ರೆ ಮಾತ್ರ ಪರಿಪೂರ್ಣರಾಗುತ್ತೇವೆ. ಕೊನೆ ತನಕ ಕಲಿತಾನೆ ಇರಬೇಕ್ರಿ. ಕೊನೆ ತನಕ ವಿದ್ಯಾರ್ಥಿ ಸ್ಥಳದಲ್ಲೇ ನಾವು ಇರಬೇಕು. ಒಂದು ಚಿಕ್ಕ ಮಗು ಸದಾ ಹೇಳುವಂತ ಮಾತನ್ನ ಗಮನಿಸಬೇಕು. ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ ಹೇಳಬಾರ್ದು. ಒಂದು ಮಗುವಿನ ಮೂಲಕವಾಗಿಯೂ ಸದಾ ನಾವು ಪಾಠ ಕಲಿಬೇಕಾದದ್ದು ಬಹಳಷ್ಟು ಇರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ನನ್ನನ್ನು ಗಮನಿಸಿರಿ. ಇವತ್ತು ಯೋಬನ ಜೀವನ ಚರಿತ್ರೆಯನ್ನು ನೋಡುವಾಗ ಹಾಗೆ ಆತನ ಜೀವಿತ ಅಂತ್ಯವಾಗಲಿಲ್ಲ. 42ನೇ ವಚನಕ್ಕೆ ಬರುವಂಥ ಸಂದರ್ಭದಲ್ಲಿ 42ನೇ ಅಧ್ಯಾಯಕ್ಕೆ ಬರುವಂಥ ಸಂದರ್ಭದಲ್ಲಿ ಪರಲೋಕದ ದೇವರು ಆತನ ಸ್ಥಿತಿಯನ್ನು ಮಾರ್ಪಡಿಸಿದನು. ಆತನ ಉನ್ನತವಾದಂಥ ಕೃಪೆಗೆ ದೇವರು ಆತನನ್ನು ಸ್ಥಿರಪಡಿಸಿದನು. ಏನು ಕಳೆದುಕೊಂಡನೋ ಅದಕ್ಕೆ 7 ಪಟ್ಟು ಆತನ ಆತ್ಮಿಕತೆ ಬದುಕಿನಲ್ಲಿ ಹೊಂದಿಕೊಂಡನು. ಕೊನೆ ವಚನದ ಕೊನೆ ಸಾಲಿನಲ್ಲಿ ದೇವರೇ ಆತನಿಗೆ ಪ್ರತ್ಯಕ್ಷನಾಗಿ ಮುಖಾಮುಖಿಯಾಗಿ ಮಾತನಾಡಿದನು ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸ್ತದೆ. ಅಂಥ ಒಂದು ಎಲ್ಲವನ್ನ ಕಳೆದುಕೊಂಡು ಎರಡಷ್ಟು ಪಡೆದುಕೊಳ್ಳುವುದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಏನು ಗೊತ್ತಾ? ಯೋಬನಲ್ಲಿ ಅಷ್ಟು ಒಳ್ಳೆ ಗುಣಗಳನ್ನು ದೇವರು ನೋಡ್ತಾ ಇದ್ದ. ಹಲ್ಲೆಲೂಯ. ಏನು ನೋಡ್ತಾ ಇದ್ದ? ಒಳ್ಳೆ ಗುಣನ ನೋಡ್ತಾ ಇದ್ದ. ಅದರಲ್ಲಿ ಮೊದಲನೇ ಗುಣ ಏನು ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ. ಯಾರು ತಪ್ಪು ಹೊರಿಸಿದ್ರು ಅವ್ರ ವಿರುದ್ಧವಾಗಿ ತಪ್ಪು ಮಾತನಾಡುತ್ತಿರಲಿಲ್ಲ. ನೀವೇನಾದರೂ ಸದಾ ನನ್ನ ಯಥಾರ್ಥ, ನನ್ನ ನೀತಿ, ನನ್ನ ಭಕ್ತಿ, ನನ್ನ ಪ್ರೀತಿ, ನನ್ನ ಸತ್ಯತೆಯನ್ನು ನಾನು ಬಿಟ್ಟುಕೊಡೋದಿಲ್ಲ. ನನ್ನ ದೇವರು ಎಂಥವನೆಂಬುದಾಗಿ ನಾನು ಬಲ್ಲೆನು. ಆತನು ಹೇಳ್ತಾನೆ, ನನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ ಎಂದು ನಾನು ಬಲ್ಲೆನು. ನಾನು ಸತ್ತ ದೇವರನ್ನು ಆರಾಧನೆ ಮಾಡ್ತಾ ಇಲ್ಲ, ಸಮಾಧಿನಲ್ಲಿರುವಂತಹ ದೇವರನ್ನು ಆರಾಧನೆ ಮಾಡ್ತಾ ಇಲ್ಲ, ಎಲ್ಲೋ ಇರುವಂತಹ ದೇವರನ್ನು ಆರಾಧನೆ ಮಾಡ್ತಾ ಇಲ್ಲ. ನನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ. ಚಪ್ಪಾಳೆ ತಟ್ಟಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ಜೀವ ಸ್ವರೂಪನಾಗಿದ್ದಾನೆ. ನೀವೇನೇ ಅಂದರೂ, ಏನೇ ಮಾಡಿದರೂ, ನೀವು ಹೇಗೆ ನನ್ನ ಮೇಲೆ ತಪ್ಪು ಹೊರಿಸಿದ್ರು, ನನ್ನ ದೇವರನ್ನು ನಾನು ಬಲ್ಲವನಾಗಿರೋದ್ರಿಂದ ನನ್ನನ್ನು ಒಂದಲ್ಲ ಒಂದು ದಿನ ಈ ಧೂಳಿನಿಂದ ದೇವರು ಮೇಲಕ್ಕೆತ್ತೇ ಎತ್ತುತ್ತಾನೆ. ಒಂದಲ್ಲ ಒಂದು ದಿನ ಎಲ್ಲರಿಗೆ ಸಾಕ್ಷಿ ಕೊಡುವ ರೀತಿಯಲ್ಲಿ ನನ್ನನ್ನು, ನನ್ನ ಕುಟುಂಬ, ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡೇ ಮಾಡುತ್ತಾನೆ. ನಾನಾಗಿ ನೋಡುತ್ತೇನೆ, ನಾನೇ ಕಣ್ಣಾರೆ ನೋಡುತ್ತೇನೆ. ಈ ಚರ್ಮ ಬೆರೆದು ಹೋದರೂ, ಎಲುಬುಗಳು ಕಾಣಿಸಿಕೊಂಡ್ರು, ಎಲುಬುಗಳ ಮೂಲಕವಾಗಿಯೇ ನಾನು ನನ್ನ ದೇವರನ್ನು ಆರಾಧಿಸ್ತೇನೆ. ನಾನಾಗಿ ಆರಾಧಿಸ್ತೇನೆ, ಬೇರೆಯವನಾಗಿ ಅಲ್ಲ, ನಾನೇ ಆರಾಧಿಸುತ್ತೇನೆ ಎಂಬುದಾಗಿ ಅವರಿಗೆ ಸಾಕ್ಷಿಯನ್ನು ಕೊಡುತ್ತಾನೆ. ಅದಕ್ಕೆ ದೇವರು ಅವನ ಮೊದಲನೇ ಸ್ಥಿತಿಗಿಂತಲೂ 2ನೇ ಸ್ಥಿತಿಯನ್ನು ಉನ್ನತವಾಗಿ ಮಾನಿಸೋದಕ್ಕೆ ಪ್ರಾಮುಖ್ಯವಾದಂಥ ಮೊದಲನೆಯ ಕಾರಣ ಏನು ಗೊತ್ತಾ? ಅವನಲ್ಲಿದ್ದಂಥ ದೃಢತೆ. ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಏನದು? ಇನ್ನೊಂದು ಸಾರಿ ಹೇಳ್ಬೋದು, ಸ್ಥಿರತೆ. ಮಾರ್ಪಡದ ಮನಸ್ಸು, ಚಂಚಲವಿಲ್ಲದ ಸ್ವಭಾವ, ಏಕ ಮನಸ್ಸು. ಬದುಕಿದರೆ ದೇವರಿಗಾಗಿ, ಸತ್ತರೆ ದೇವರಿಗಾಗಿ, ನನಗೆ ದೇವರೇ ಸಾಕು ಅನ್ನೋದೇ ದೃಢತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ದೇವರು ಆತನನ್ನು ಅಷ್ಟು ಘನವಂತನಾಗಿ ಕಳೆದುಕೊಂಡದಕ್ಕೆ ಬದಲು 2 ಪಟ್ಟು ದೇವರು ಆತನಿಗೆ ಆಶೀರ್ವದಿಸಿ ಅವನ ಜೊತೆಯಲ್ಲಿ ಮಾತನಾಡಿದರಂತೆ ಮುಖಾಮುಖಿಯಾಗಿ ದೇವರು. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಿನ್ನ ಬದುಕಿನಲ್ಲೂ ಸಹ ನಿನಗಿರುವಂಥ ಕಷ್ಟ, ನಿನಗಿರುವಂಥ ಸಮಸ್ಯೆ, ನಿನಗಿರುವಂಥ ರೋಗ, ನಿನಗಿರುವಂಥ ಬಂಧನ
ನಿನಗಿರುವಂತಹ ಎಲ್ಲ ವಿಧವಾದ ಶತ್ರುವಿನ ತಡೆಗಳು ಅನೇಕ ವಿಧವಾಗಿ ಯಾವುದನ್ನು ಕಳ್ಕೊಂಡು, ಯಾವ ನಿರಾಸೆಯಿಂದ ಭವಿಷ್ಯತ್ತನ್ನು ಕಾಣದೆ ಜೀವಿತದಲ್ಲಿ ನನ್ನ ಬದುಕು ಹೀಗಾಗುತ್ತದ, ಮುಂದೆ ನಾನು ಅರಿತೇನೆ ಎಂಬುದಾಗಿ ಒಂದು ವೇಳೆ ನಿನ್ನ ಒಳಗಡೆ ಚಂಚಲ ಸ್ವಭಾವ ಇರುವುದಾದರೆ ಇವೆಲ್ಲವನ್ನ ಬದಿಗೊಟ್ಟು ಯೇಸುವಿನ ನಾಮದಲ್ಲಿ ಯೋಬನ ರೀತಿಯಲ್ಲಿ ನೀನು ಸ್ಥಿರತೆಯಿಂದ ನನ್ನ ದೇವರು ಜೀವ ಸ್ವರೂಪನು ಎಂಬುದಾಗಿ ನಾನು ಬಲ್ಲೆನು, ನನ್ನ ದೇವರು ನನ್ನನ್ನು ಶುದ್ಧ ಸುವರ್ಣವನ್ನಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ, ನನ್ನ ದೇವರಿಗೆಲ್ಲ ಸಾಧ್ಯ, ದೇವರು ಎಲ್ಲ ಮಾಡಿ ಮುಗಿಸ್ತಾನೆ ಎಂಬುದಾಗಿ ಯಾರು ನಂಬಿಕೆ ಇಡ್ತಿರೋ ಈ ಉಪವಾಸ ಪ್ರಾರ್ಥನೆಯಲ್ಲಿ ಬಂದಿರುವಂಥ ನಿಮ್ಮ ಬದುಕು ಇದ್ದ ಹಾಗೆ ದೇವರು ಬಿಡೋದಿಲ್ಲ. ಅತಿ ಶೀಘ್ರದಲ್ಲಿ ನೀವು ಕಳ್ಕೊಂಡಿದ್ದರ ಬದಲಾಗಿ 2ರಷ್ಟು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸಿ, ಯಾರು ಮಾತನಾಡಿದಿರೋ ಅವರ ಎದುರಿನಲ್ಲಿ ಗೌರವಿತವಾಗಿ ತಲೆ ಎತ್ತಲಿಕ್ಕಾಗುವಂತೆ ದೇವರು ಕೃಪೆ ಮಾಡುವಂತನಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ದೃಢತೆ, ಸ್ಥಿರತೆ. ನಾನು ದೇವರಿಗೋಸ್ಕರವಾಗಿ ಬದುಕ್ತೇನೆ, ಯಾರಿಗಾಗಿ ನಾನು ಬದುಕಲ್ಲ. ಎಂಥವರು ನನಗೆ ಐಸ್ ಮಾಡಿದ್ರು, ಎಂಥ ಪರಿಸ್ಥಿತಿ ಬಂದರೂ ಸದಾ ನಾನು ಯಾರನ್ನು ಬಿಡಲ್ಲ. ನನ್ನ ದೇವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ದೇವರು ಎಂಥವನು? ಆಮೆನ್. ಹಲ್ಲೆಲೂಯ. ಸತ್ತ ದೇವರಲ್ಲ ನನ್ನ ದೇವರು. ನನ್ನ ದೇವರು ಎಂಥ ದೇವರು? ಜೀವ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಮೊಟ್ಟ ಮೊದಲನೇದಾಗಿ ಅವನು ತೆಗೆದುಕೊಂಡಂಥ ದೃಢ ಸಂಕಲ್ಪ ಇದೆಯಲ್ಲ, ಅವನನ್ನು 2ರಷ್ಟು ಆಶೀರ್ವಾದಕ್ಕೆ ಪಾತ್ರರಾಗುವ ಹಾಗೆ ದೇವರು ಸಹಾಯ ಮಾಡಿದನು. 2ನೇ ಸಂಗತಿಯನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ದೇವರ ಉಪದೇಶವನ್ನು ಯಾವತ್ತೂ ಸದಾ ಆತನು ತಾತ್ಸಾರ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಾ ಇರಲಿಲ್ಲ? ಉಪದೇಶವನ್ನು ಆತನು ತಾತ್ಸಾರ ಮಾಡ್ತಾ ಇರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ದೇವರ ಉಪದೇಶವನ್ನು, ದೇವರ ವಾಕ್ಯವನ್ನು, ದೇವರು ಕೊಟ್ಟಂಥ ವಾಗ್ದಾನವನ್ನು ಮರೆತು ಬಿಟ್ಟು ನಾವು ಸ್ವಯಂ ಪ್ರೇರಣೆಯಿಂದ ಕೆಲಸವನ್ನು ಪ್ರಾರಂಭ ಮಾಡ್ತೇವಲ್ಲ, ಆವಾಗ ಸೋಲು ನಮ್ಮನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತದೆ. ಸೋಲು ನಮ್ಮನ್ನೇನು ಮಾಡ್ತದೆ? ಹಿಮ್ಮೆಟ್ಟಿಕೊಂಡು ಬರ್ತದೆ. ದೇವರ ಉಪದೇಶವನ್ನು ಬರೀ ಕೇಳುವರಾಗಿರಬಾರ್ದು. ಆ ಉಪದೇಶವನ್ನು ಕೈಗೊಂಡು ನಡೆಯುವವರಿಗೆ ಮಾತ್ರ ದೇವರು ಬಲವನ್ನು ಕೊಡುತ್ತಾರೆ, ಆಶೀರ್ವಾದವನ್ನು ಕೊಡುತ್ತಾರೆ. ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡಿದರೆ ಏನಂದರೆ, ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲಿ ನಾನು ಇರುತ್ತೇನೆ, ನೀನು ಮಾಡುವಂಥ ಪ್ರತಿಯೊಂದು ಪ್ರಯಾಸಗಳಲ್ಲಿ ನಾನು ಜೊತೆಗಾರನಾಗಿರ್ತೇನೆ. ಅಷ್ಟು ಮಾತ್ರವಲ್ಲ, ನಿನ್ನ ಎಲ್ಲ ಪ್ರಯತ್ನಗಳಲ್ಲಿ ನಾನು ಸಫಲಪಡಿಸುತ್ತೇನೆ. ಆದರೆ ಒಂದು ಕೆಲಸ ಮಾಡಬೇಕು. ಏನದು? ದೇವರ ವಾಕ್ಯವನ್ನು ಕೈಗೊಂಡು ಎಡಕ್ಕಾಗಲಿ ಬಲಕ್ಕಾಗಿ ತಿರುಗದೆ ಅದನ್ನೇ ನೀನು ಧ್ಯಾನ ಮಾಡುತ್ತಾ ಅದನ್ನು ಕೈಗೊಂಡು ನಡೆಯುವುದಾದರೆ ನೀನು ಕೃತಾರ್ಥನಾಗುವಿ, ಯಥಾರ್ಥನಾಗುವಿ ಅಂತ. ಯೇಸುವಿನ ನಾಮದಲ್ಲಿ ಈ ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ದೇವರು ಆಲ್ರೆಡಿ ವಾಗ್ದಾನ ಮಾಡಿದ್ದಾನೆ. ಯುದ್ಧ ಹೋಗ್ತಾರೆ, ಯುದ್ಧದಲ್ಲಿ ಸೋತು ಬಂದುಬಿಡ್ತಾರೆ. ದೊಡ್ಡ ಸೋಲು ಯೆಹೋಶುವನಿಗೆ ಉಂಟಾಗ್ತದೆ. ಕಾರಣ, ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಯಾಕೆ ನೀನು ನಮ್ಮ ಜೊತೆಲಿ ಬರಲಿಲ್ಲ? ನೀನು ನನಗೆ ವಾಗ್ದಾನ ಮಾಡಿದೆಯಲ್ಲ, ನಾನು ಪ್ರಮಾಣ ಮಾಡಿದೆಯಲ್ಲ. ಈ ಪಟ್ಟಣಕ್ಕೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಹತ್ರ ಅವ್ರು ಕೇಳಲ್ಲ. ಆಲ್ರೆಡಿ ಇವರು ಬಲ ಹೊಂದಿರ್ತಾರೆ, ಏನಾದರೂ ಕಾರ್ಯಗಳನ್ನು ಮಾಡೋಣ ಎಂಬುದಾಗಿ. ಅಲ್ಲಿ ಈ ಪಟ್ಟಣದ ವಿರುದ್ಧವಾಗಿ ಇವರು ಸೋಲೋದಕ್ಕೆ ಕಾರಣನ ದೇವರು ಹೇಳ್ತಾರೆ, ನೋಡೋ ನಿನ್ನ ಮಧ್ಯದಲ್ಲಿ ಒಬ್ಬ ಶಾಪಗ್ರಸ್ತನಿದ್ದಾನೆ. ಅವನು ಅನ್ಯ ದೇವತೆಗಳನ್ನು, ಅವರ ವಿಗ್ರಹಗಳನ್ನು ಆತನು ತಂದು ಇಟ್ಕೊಂಡಿದ್ದಾನೆ. ನೀವು ಯಾಕೆ ಸೋತು ಹೋಗಿದ್ದೀರಿ ಗೊತ್ತಾ? ಕದಿಯಬಾರದು, ಅನ್ಯ ವಿಗ್ರಹಗಳಿಗೆ ತಲೆಬಾಗಬಾರದು ಎಂಬುದಾಗಿ ನಾನು ನಿಮಗೆ ಆಜ್ಞಾಪನೆ ಉಪದೇಶವನ್ನು ಮಾಡಿದೆ. ಆ ಉಪದೇಶವನ್ನು ಮೀರಿ ನೀವು ಈ ಕಾರ್ಯವನ್ನು ಮಾಡಿದ್ರಿಂದ ಈ ಜನರು ನಿಮ್ಮನ್ನು ಸೋಲುವ ಹಾಗೆ ಮಾಡಿದರು ಅಂತ. ಅದರಲ್ಲಿ ಯಾರಿದ್ದಾರೋ ಅವರನ್ನು ನೀವು ತೆಗೆದು ಹೊರಗಡೆ ಹಾಕಿ ಮತ್ತೆ ಯುದ್ಧಕ್ಕೆ ಹೋಗು. ಆ ಯುದ್ಧದಲ್ಲಿ
ನಾನು ನಿಮಗೆ ಜಯವನ್ನು ಕೊಡುತ್ತೇನೆ ಎಂಬುದಾಗಿ, ಅದು ಯಾವಾಗ ಆ ಉಪದೇಶವನ್ನು ಕೇಳಿ ಮಾಡಬಾರದು ಎಂಬುದಾಗಿ ಹೇಳುವಂತಹ ಸಂಗತಿಯನ್ನು ಮಾಡದೆ ಅದನ್ನು ತ್ಯಜಿಸಿ ಹೋದ ನಂತರ ದೇವರು ಆಯಿ ಪಟ್ಟಣದ ಮೇಲೆ ಜಯವನ್ನು ಯೆಹೋಶುವನಿಗೆ ಕೊಡುತ್ತಾರೆ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳೇ, ನನ್ನನ್ನು ಗಮನಿಸಿರಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಅನೌನ್ಸ್ಮೆಂಟ್ ಆಗಿದೆ. ಆಗಲಿ ಆಗದೆ ಇರಲಿ, ಕೇಳದೇ ಇರಲಿ, ಇಷ್ಟೊಂದು ಭಯಾನಕವಾದ ಪರಿಸ್ಥಿತಿ ದೇಶದಲ್ಲಿ ನಡೀತಿರುವಾಗ ನಾವು ಎಲ್ಲಿರಬೇಕಾಗಿತ್ತು? ದೇವ ಮಂದಿರದಲ್ಲಿ ಇರಬೇಕಾಗಿತ್ತು. ದೇವರಿಗೆ ಮೊರೆ ಇಡಬೇಕಾಗಿತ್ತು. ಯಾಕೆಂದರೆ ನಮ್ಮ ಜನರು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮ್ಮ ಒಡ ಹುಟ್ಟಿದವರು, ನಮ್ಮ ಕಾಲೋನಿನಲ್ಲಿ ಬದುಕುವಂಥವರು, ಅವರು ಸತ್ಯವನ್ನು ಅರಿತುಕೊಳ್ಳಬೇಕು. ಎಲ್ಲರೂ ಸದಾ ಸ್ವರ್ಗವಾಸಿಗಳಾಗಿ ಮಾರ್ಪಡಬೇಕೆಂಬುದಾಗಿಯೇ, ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿಯೇ ದೇವರ ಸಂಕಲ್ಪ. ಆ ಸಂಕಲ್ಪವನ್ನು ತೊಟ್ಟಂಥ ಮಕ್ಕಳು ಯಾವತ್ತೂ ಸದಾ ಲೋಕದ ಜೊತೆಯಲ್ಲಿ ಇಚ್ಛೋಡಾಗಲ್ಲ, ಲೋಕದ ಕಾರ್ಯಗಳಿಗೆ ಇಚ್ಛೋಡಾಗಲ್ಲ. ಇವತ್ತು ಎಷ್ಟೋ ಜನ ಭಾಗನ ತೆಗೆದುಕೊಳ್ಳೋಕೆ ಹೋಗಿರ್ತಾರೆ, ನನಗೆ ಗೊತ್ತಿರೋ ಸಂಗತಿ. ಹಲ್ಲೆಲೂಯಾ. ಬಾಡಿ ಹೋಗುವಂಥ ಹೂವು, ಬಾಡಿ ಹೋಗುವಂಥ ಹಣ್ಣು ಒಂದು ದಿನಕ್ಕೆ ಬಾಡಿ ಹೋಗ್ತದೆ. ಆದರೆ ಬಾಡಿ ಹೋಗದ ಜಯಮಾಲೆಯನ್ನು ಕೊಡುವಂಥ ದೇವರಿಗೆ ನಾವೇ ಹೂಗಳಾಗಿರಬೇಕು ನಿರಂತರವಾಗಿ. ಹಲ್ಲೆಲೂಯಾ. ಹೇಗೆ ಮರೆತು ಬಿಡ್ತಾರೋ ಗೊತ್ತಿಲ್ಲ, ಹೇಗೆ ದೇವರ ಪ್ರೀತಿಯನ್ನು ದೂರ ಇಟ್ಟು ಹೋಗ್ತಾರೋ ಗೊತ್ತಿಲ್ಲ. ಯೋಬನಲ್ಲಿ ಇದ್ದಂಥ ಪ್ರಾಮುಖ್ಯವಾದಂಥ ಎರಡನೇ ಗುಣ ಏನು ಗೊತ್ತಾ? ಯಾವತ್ತೂ ಸದಾ ದೇವರ ಉಪದೇಶಕ್ಕೆ ವಿರುದ್ಧವಾಗಿ ಆತನು ತನ್ನ ಕಾರ್ಯವನ್ನು ಮಾಡಲಿಲ್ಲ. ಅದಕ್ಕೆ ದೇವರು ಅವನಿಗೆ 2ರಷ್ಟು ಆಶೀರ್ವಾದವನ್ನು ಮಾಡಿದನು. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ಥಿರತೆಯನ್ನು ಕಾಪಾಡಿಕೊಂಡನು ದೇವರ ವಿಷಯದಲ್ಲಿ. ಎರಡನೇದಾಗಿ ಉಪದೇಶಕ್ಕೆ ವಿರೋಧವಾಗಿ ಆತನು ನಿಂತುಕೊಳ್ಳಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. 9ನೇ ಅಧ್ಯಾಯದ 10ನೇ ವಚನ ಓದಿ ಕೇಳಿಸಿಕೊಳ್ಳುವಂತರಾಗೋಣ. 3ನೇ ಒಂದು ಸಂಗತಿಯನ್ನು ಓದಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು, 8ನೇ ವಚನ, ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ. ಸಪ್ತರ್ಷಿಗಳನ್ನು, ಮೃಗಶಿರವನ್ನು, ಕೃತ್ತಿಕೆಯನ್ನು, ತೆಂಕಣ ದಿಕ್ಕಿನ ನಕ್ಷತ್ರ ಗ್ರಹಗಳನ್ನು ನಿರ್ಮಿಸಿದವನು ಆತನೇ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಆಹಾ, ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರು ನಾನು ಕಾಣೆನು. ಮುಂದಕ್ಕೆ ಹಾದು ಹೋದರು ನನಗೆ ತಿಳಿಯುವುದಿಲ್ಲ. ಈಗೋ ಹಿಡಿದುಕೊಳ್ಳುತ್ತೇನೆ. ಆತನನ್ನು ತಳ್ಳುವವರು ಯಾರು? ನೀನು ಏನು ಮಾಡುತ್ತೀಯೆಂದು ಆತನನ್ನು ಕೇಳುವವರಾರು? ದೇವರು ತನ್ನ ಸಿಟ್ಟನ್ನು ತೊಲಗಿಸಿ ಬಿಡುವುದಿಲ್ಲ, ತೊಲಗಿಸಿ ಬಿಡುವುದಿಲ್ಲ. ಘಟಸರ್ಪದ ಸಹಾಯಕರು ಆತನಿಗೆ ಪಾದಾಕ್ರಾಂತರಾದರಲ್ಲ. ಹಲ್ಲೆಲೂಯಾ. ಈ ಎಲ್ಲ ಮಾತುಗಳು ನಂಬಿಕೆಯ ಮಾತುಗಳು. ಹಲ್ಲೆಲೂಯಾ. ಎಂಥ ಮಾತುಗಳಿದ್ದಾವೆ ನೋಡ್ರಿ. ಒಂದು ವೇಳೆ ನೀವು ಅಂದ್ಕೊಂಡಿರ್ಬೋದು ನನ್ನ ಸುತ್ತಮುತ್ತ ದೇವರಿಲ್ಲ ಅಂತ. ಅವರೆಲ್ಲಿದ್ದಾರೆ? ನನ್ನ ಪಕ್ಕದಲ್ಲೇ ಓಡಾಡ್ತಾ ಇದ್ರು, ಅವ್ರು ಕಾಣಲ್ಲ. ಯಾರಿಗೆ ಕಾಣಲ್ಲ? ಕಣ್ಣು ಮುಚ್ಚಿರೋರಿಗೆ ಕಾಣಲ್ಲ. ವಾಗ್ದಾನ ಗೊತ್ತಿರೋರಿಗೆ ಎಲ್ಲ ಅರ್ಥ ಆಗುತ್ತೆ. ಮೃಗಶಿರ, ರುಚಿಕೆ, ಭೂಮಿ, ಆಕಾಶ, ಭೂಮಂಡಲದಲ್ಲಿರುವಂಥ ಸಮಸ್ತವನ್ನ ದೇವರು ಅಷ್ಟು ಬಲಿಷ್ಠವಾಗಿ ಸೃಷ್ಟಿ ಮಾಡಿದಂಥ ದೇವರು ನನ್ನ ದೇವರಂತ ಹೇಳ್ತಾನೆ. ಆತನಿಗೆ ಯಾವುದೂ ಅಸಾಧ್ಯವಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ. ಆತನಿಗೆ ಯಾವುದು
ಅಸಾಧ್ಯಗಳ ಒಡೆಯನು ನನ್ನ ದೇವರಂತ ನಂಬಿಕೆ ಹೇಳ್ತಾನೆ ನೋಡಿ. ಈ ಪ್ರಪಂಚದಲ್ಲಿ ಎಷ್ಟು ಯಾಗ, ಎಷ್ಟು ಹೋಮ, ಎಷ್ಟು ಎಷ್ಟು ಯಾಗ, ಹೋಮ, ಹವಮಾನ ಹೋಮ, ಹವನ, ಎಷ್ಟು ಬಲಿ, ಎಷ್ಟು ತೈಲಾಭಿಷೇಕ, ಎಷ್ಟು ತುಪ್ಪದ ಅಭಿಷೇಕ, ಎಷ್ಟು ಏನೆಲ್ಲ ಕಾರ್ಯಗಳನ್ನು ಮಾಡಿದರು. ಯೋಬನ ಜೀವಿತದಲ್ಲಿ ನಡೆದಂಥ ಕಾರ್ಯವನ್ನು ಪ್ರಪಂಚದಲ್ಲಿ ಯಾರೂ ನೋಡೋಕ್ಕಾಗಲ್ಲ. ಅಂಥ ಕಾರ್ಯವನ್ನು ಯಾರು ಮಾಡಿದರು? ಯಾರು ಮಾಡಿದರು? ಗಟ್ಟಿಯಾಗಿ ಹೇಳ್ರಿ, ಯಾರು ಮಾಡಿದರು? ದೇವರು. ಹಿಂಗೆ ಹೇಳ್ಬೇಕಾ? ಎದ್ರ ಎಲ್ಲರೂ? ಯಾರು ಯಾರು ಆ ಕಾರ್ಯ ಮಾಡಿದವರು? ನೀವು ನೋಡಿ, ಆಶ್ಚರ್ಯ ಆಗುತ್ತಾ ಇಲ್ಲ? ದೇವ್ರ ಕಾರ್ಯನ ನೋಡಿ, ಈತನ ನಂಬಿಕೆಯನ್ನು ನೋಡಿ, ದೇವರು ಮಾಡುವಂಥ ಕಾರ್ಯ ನೋಡಿ. ಈತನ ನಂಬಿಕೆ ಹೆಂಗಿದೆ ಗೊತ್ತಾ? ಅಸಂಖ್ಯಾತವಾದ ಅದ್ಭುತ ಸುಕೃತ್ಯಗಳನ್ನು ನಡೆಸುವ ನನ್ನ ದೇವರು. ಅದು ಭೂಮಿ ಇರ್ಬೋದು, ಅದು ಆಕಾಶ ಇರ್ಬೋದು, ರುಚಿಕೆ ಇರ್ಬೋದು, ಏನಿರ್ಬೋದು, ಘಟಸರ್ಪ ಇರ್ಬೋದು, ಪಾತಾಳ ಇರ್ಬೋದು, ಪ್ರಪಂಚದ ಯಾವುದೇ ಶಕ್ತಿಗಳಿರ್ಬೋದು, ಯಾವುದು ಸದಾ ಆತನಿಗೆ ಸರಿ ಸಮಾನ ಅಲ್ಲ. ಅಷ್ಟು ಅದ್ಭುತನಾಗಿರುವ ದೇವರು, ಅಷ್ಟು ಅಸಂಖ್ಯಾತವಾದಂಥ ಸುಕೃತ್ಯಗಳನ್ನು ನಡೆಸುವಂಥ ದೇವರು. ಯಾರ ದೇವರು? ನನ್ನ ದೇವರು. ಎಂಥ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ? ಹೆಂಡತಿ ಬಿಟ್ಟೋಡೋಗಿದ್ದಾಳೆ, ಮಕ್ಕಳು ಸತ್ತೋಗಿದ್ದಾರೆ, ಇಂಚು ಆಸ್ತಿ ಇಲ್ಲ, ಬೀದಿನಲ್ಲಿ ಕೂತ್ಕೊಂಡಿದ್ದಾನೆ, ಬೂದಿಯನ್ನು ಬಳೆದುಕೊಂಡಿದ್ದಾನೆ, ತಲೆ ಮೇಲೆ ಬೂದಿಯನ್ನು ಹಾಕಿಕೊಂಡು ಬೋಕಿಯಿಂದ ತನ್ನ ದೇಹವನ್ನು ಕೆರೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನ್ರಿ, ನನ್ನ ದೇವರು ಅದ್ಭುತ ಸುಕೃತಿಗಳನ್ನು, ಅಸಂಖ್ಯಾತವಾದ ಅತಿಶಯಗಳನ್ನು ಮಾಡುವ ದೇವರು ಅಂತ. ಇದು ನಂಬಿಕೆ ಅಂತೀರಾ, ಅಪನಂಬಿಕೆ ಅಂತೀರಾ? ಇಂಥ ನಂಬಿಕೆ ನಿಮ್ಮ ಒಳಗಡೆ ನೋಡಬಹುದಾ? ಎಷ್ಟೋ ಜನ ತಲೆನೋವು ಅಂದರೆ ಚರ್ಚಿಗೆ ಬರಲ್ಲ, ಮಂಡಿ ನೋವು ಅಂದರೆ ಎಲ್ಲಿಗೆ ಬರಲ್ಲ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ, ಯಾವ ದೇವರು, ಎಲ್ಲಿ ದೇವರು, ಯಾ ಯೇಸು ಸ್ವಾಮಿ, ನಾನು ಇಷ್ಟು ಕಾಣಿಕೆ ಕೊಟ್ಟೆ, ಇಷ್ಟು ದಶಮ ಭಾಗ ಕೊಟ್ಟೆ, ನನ್ನ ಬದುಕಿನಲ್ಲಿ ಯಾಕೆ ಹಿಂಗಾಯಿತು, ನನ್ನ ಗಂಡ ಯಾಕೆ ಸತ್ತ, ನನ್ನ ಮಕ್ಕಳು ಯಾಕೆ ಸತ್ತರು, ನನ್ನ ಕುಟುಂಬ ಯಾಕೆ ಸತ್ತೋದ್ರು, ನನ್ನ ಕುಟುಂಬದಲ್ಲಿ ಯಾಕೆ ಎಷ್ಟು ಕಷ್ಟ ಆಯಿತು, ಪ್ರಶ್ನೆಯ ಸರೆಮಾನೆಗಳನ್ನು ಹಾಕ್ತಾರೆ. ಎಲ್ಲ ಸತ್ರು, ಎಲ್ಲ ನಾಶವಾದರು, ಎಲ್ಲವನ್ನ ಕಳೆದುಕೊಂಡ್ರು. ನನ್ನ ದೇವರು ಜೀವ ಸ್ವರೂಪನೋ, ಆತನು ಅದ್ಭುತ ಕೃತ್ಯಗಳನ್ನು, ಅಸಂಖ್ಯಾತವಾದಂಥ ಅತಿಶಯಗಳನ್ನು ಮಾಡುವ ದೇವರೆಂಬುದಾಗಿ ಈ ನಂಬಿಕೆಯ ಮಾತುಗಳನ್ನು ನೋಡುವಾಗ ದೇವರಿಗೆ ಎಷ್ಟು ಸಂತೋಷವಾಗಿರಬಹುದು. ಹಲ್ಲೆಲೂಯ, ಹಲ್ಲೆಲೂಯ. ದುಃಖದ ಮಧ್ಯದಲ್ಲಿಯೂ ಚಿರುನಗೆಯನ್ನ ನಗುತ್ತಾ ದೇವರಿಗೆ ಕೊಂಡಾಟ ಮಾಡುವಂತ ಯೋಬನ ಆ ನಂಬಿಕೆಯನ್ನು ನೋಡಿದ ದೇವರು ಸುಮ್ಮನೆ ಇರ್ತಾರೇನ್ರಿ? ಸುಮ್ಮನೆ ಇರ್ತಾರ? ಯೋಬ, ಸೈತಾನ ನೋಡಿದ ನಿನಗೆ ಪರೀಕ್ಷೆ, ಆ ಪರೀಕ್ಷೆನಲ್ಲಿ ನೀನು 100ಗೆ 100%. ನಾನು ನಿನ್ನ ಮೇಲೆ ಇಟ್ಟೆ ನಂಬಿಕೆ, ಅದರಲ್ಲಿ ಸದಾ ನೀನು 100ಗೆ. ಇಷ್ಟು ನೋವು ಕೊಟ್ಟರು, ಇಷ್ಟು ಅವಮಾನಿಸಿದರು, ಬೀದಿಗೆ ಬರುವಂಥ ಪರಿಸ್ಥಿತಿ ನಿನಗೆ ತಂದರು, ನಿನ್ನ ಸ್ನೇಹಿತರೇ ನಿನ್ನ ವಿಷಯದಲ್ಲಿ ಮಾತನಾಡಿದರು, ನನ್ನನ್ನು ನೀನು ಬಿಟ್ಟುಕೊಳ್ಳಿಲ್ಲ, ಅದರಲ್ಲೂ ಸದಾ ನೀನು 100ಗೆ 100%. ಹಲ್ಲೆಲೂಯ. ಊಚ ದೇಶದಲ್ಲೇ ನಿನಗೆ ಮೊದಲಿನಿಂದಲೂ ಸದಾ ನಾನು ನಿನಗೆ ಘನವಂತನಾಗಿ ಮಾಡಿದನು, ಆದರೆ ಈಗ ಮಾಡುವಂಥ ಕ್ರಿಯೆಯನ್ನು ನಿನ್ನ ಕಣ್ಣಾರೆ ಕಾಣುವೆ. ಯಾರು ನಿನಗೆ ಅಪಹಾಸ್ಯ ಮಾಡಿದರು, ಯಾರು ನಿನ್ನನ್ನು ಕೀಳಾಗಿ ನೋಡಿದರು, ಯಾರು ನಿನ್ನನ್ನು ನಿಂದಿಸಿದರು, ಯಾರು ನಿನ್ನ ದೇವರ ವಿಷಯದಲ್ಲಿ ಮಾತನಾಡಿದರು, ಆಗ ಬರೀ ನೀನು ಘನವಂತನಾಗಿದೆ. ಆದರೆ ಈಗ ನಾನು ಆಶೀರ್ವಾದ ಮಾಡುವುದಾದರೆ ನಿನ್ನನ್ನು ನೋಡುವಂಥವರು ಜೀವನ ಪೂರ್ತಿ ಇತಿಹಾಸದಲ್ಲಿ ಮರೆಯಲಾರದಷ್ಟು ಅತಿ ಘನವಂತನನ್ನಾಗಿ ಮಾಡುತ್ತೇನೆ. ನೀನು ಕಳೆದುಕೊಂಡದಕ್ಕೆ ಬದಲಾಗಿ ನಾನು 2ರಷ್ಟು ಕೊಟ್ಟು ನಿನ್ನನ್ನು ಮಾನಿಸಿ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ, ಆ ನಂಬಿಕೆಯನ್ನು ನೋಡಿನೇ ಆಶೀರ್ವಾದ ಮಾಡಿರಬೇಕೆಂಬುದಾಗಿ ನಾನಾದರೂ ನಂಬುತ್ತೇನೆ.
ಇವತ್ತು ನಿನ್ನ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಶ್ರೇ ಬಹಳ ಪ್ರಯಾಸ ಪಡ್ತೀವಿ, ಬಹಳ ಕಷ್ಟಪಡ್ತೀವಿ. ಪಡಬಾರ್ದು ಅಂತ ನನ್ನ ತಾತ್ಪರ್ಯವಲ್ಲ, ಆದರೆ ಅದರ ಮಧ್ಯದಲ್ಲಿ ನಮ್ಮ ಭರವಸೆಗೆ ಆಧಾರನು, ನಮ್ಮ ನಂಬಿಕೆಗೆ ಆಧಾರನು, ನಮ್ಮ ಜೀವನಕ್ಕೆ ಆಶ್ರಯವು, ನಮ್ಮನ್ನು ಕಾಪಾಡುವಂಥ ಕೋಟೆ, ನಮ್ಮನ್ನು ನಡೆಸುವಂಥ ನಾವಿಕ, ನಮ್ಮನ್ನು ದಡ ಸೇರಿಸುವಂಥ ನಾವಿಕ, ನಮ್ಮನ್ನು ಬಲಪಡಿಸುವಂಥ ದೇವರ ಮೇಲೆ ನಾವು ಎಷ್ಟು ಸ್ಥಿರತೆಯಿಂದ ಇದ್ದೇವೆ, ಎಷ್ಟು ಆತನ ವಾಗ್ದಾನಗಳಿಗೆ, ಆತನ ಉಪದೇಶಕ್ಕೆ ಸರಿಯಾಗಿ ನಾವು ನಮ್ಮನ್ನು ನಡೆದುಕೊಳ್ತೇವೆ, ಆತನ ಮೇಲೆ ಎಷ್ಟರ ಮಟ್ಟಿಗೆ ನಾವು ನಂಬಿಕೆ ನೀಡುತ್ತೇವೆ, ಆ ಅಳತೆ ಗೋಲಿನ ಮೇಲೇ ದೇವರು ನಿನ್ನನ್ನು ಆಶೀರ್ವಾದ ಮಾಡುವಂಥವನಾಕಿದ್ದಾನೆ, ಆಶೀರ್ವಾದ ಮಾಡುವಂಥವನಾಕಿದ್ದಾನೆ. ಇದ್ದ ಸ್ಥಳದಲ್ಲಿ ಮೇಲಕ್ಕೆದ್ದು ನಿಂತುಕೊಳ್ಳ್ರಿ, ಕರ್ತನ ಸನ್ನಿಧಾನದಲ್ಲಿ ಒಂದನ್ನು ಕೇಳಿಕೊಳ್ಳ್ರಿ. ದೇವರೇ, ಕರ್ತನೆ ಸ್ವಾಮಿ, ನನ್ನ ಪರಿಸ್ಥಿತಿ ಎಂಥದಾಗಿರುವುದಾದರೂ ಅಪ್ಪ, ನಾನು ಕದಲುವುದಿಲ್ಲ, ನಾನು ಬದಲಾಗುವುದಿಲ್ಲ. ಎಂಥ ಬಲಹೀನತೆ ನನ್ನನ್ನು ಆವರಿಸಿರುವುದಾದರೂ, ಎಂಥ ರೋಗ ನನ್ನನ್ನು ಆವರಿಸುವುದಾದರೂ, ಎಂಥ ಸಾಲದ ಸಮಸ್ಯೆಗಳು ಆವರಿಸಿರುವುದಾದರೂ, ನಾನು ಎಲ್ಲವನ್ನ ಕಳ್ಕೊಂಡ್ರು, ಬೀದಿಯಲ್ಲಿ ನಾನು ನಿಂತ್ಕೊಂಡ್ರು, ನಾನು ಬದಲಾಗಲ್ಲಪ್ಪ. ದೇವರೇ ಕರ್ತನೆ, ನೀನು ಯಾರಂತ ನನಗೆ ಚೆನ್ನಾಗಿ ಗೊತ್ತು. ವಾಗ್ದಾನ ಮಾಡಿದ ದೇವರು, ವೈಯಕ್ತಿಕವಾಗಿ ದೇವರೇ ನಿನ್ನ ಉಪದೇಶಗಳು, ಭೂಮಿ ಆಕಾಶಗಳು ಅಳೆದು ಹೋಗ್ತದೆ, ಆದರೆ ನಿನ್ನ ಮಾತಿನಲ್ಲಿ ಒಂದು ಸೊನ್ನೆ, ಒಂದು ಗಡಸಾದರೂ ಅಳೆದು ಹೋಗೋದಿಲ್ಲ. ಅಪ್ಪ, ನೀನು ಜೀವ ಸ್ವರೂಪನಾಗಿರುವ ದೇವರು ದೇವ. ದೇವರೇ, ನಿನ್ನ ಆ ಒಡಂಬಡಿಕೆಯ ಮೇಲೆ, ನಿನ್ನ ಕರ್ತನೆ ಸ್ವಾಮಿ, ಆ ವಿಶೇಷವಾದಂಥ ಒಪ್ಪಂದ, ಸಮಾಧಾನದ ಒಡಂಬಡಿಕೆಯೊಟ್ಟಿಗೆ ನಾನು ಇಚ್ಚೋಡಾಗುತ್ತೇನೆ, ಜೊತೆ ಆಗುತ್ತೇನೆ ರಾಜ. ಎಸ್ ಲಾರ್ಡ್, ಹಲ್ಲೆಲೂಯ. ನನ್ನ ನಂಬಿಕೆಗೆ ಆಧಾರನು ನೀನು ದೇವರೇ. ನೀನೊಬ್ಬನೇ ಇಲ್ಲದನ್ನು ಇರುವುದ ಹಾಗೆ, ಸತ್ತವರನ್ನು ಬದುಕಿಸುವನಾಗಿಯೂ ದೇವಕರ್ತನೆ ಅಸಂಖ್ಯಾತವಾದ ಅದ್ಭುತ ಸುಕೃತ್ಯಗಳನ್ನು ನಡೆಸುವ ದೇವರೆಂಬುದಾಗಿ ನಾನು ನಂಬುತ್ತೇನೆ. ವ್ಯಾಧಿಯಿಂದ ದೇವ ಮಂದಿರಕ್ಕೆ ಬಂದಿದ್ದೀರಾ, ಯೇಸುವಿನ ನಾಮದಲ್ಲಿ ಈಗಲೇ ಆತನ ಸ್ಪರ್ಶ ನಿಮಗೆ ಉಂಟಾಗ್ತದೆ. ನೀನು ಸ್ಥಿರತೆಯಿಂದ ನಾನು ದೇವರಿದ್ದಾನೆ, ಆತ ನನಗೆ ವಾಗ್ದಾನ ಮಾಡಿದ್ದಾನೆ, ಆತನೇ ಆರೋಗ್ಯದಾಯಕನು, ಆತನೇ ಬಿಡುಗಡೆಯ ನಾಯಕನು. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ, ಇವತ್ತು ನನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ನೀನು ನೆನೆಸುವಾಗ ಈಗಲೇ ಆ ಸ್ವಸ್ಥತಾ ಕರಗಳು ನಿನ್ನನ್ನು ಮುಟ್ಟುತ್ತದೆ. ಒಂದೊಂದು ಕೀಲು ಮಚ್ಚೆಗಳಲ್ಲಿ, ಎಲುಬಿನ ಒಂದೊಂದು ಸಾರ ಒಳಗಡೆ ಆ ವಾಕ್ಯ ಯೇಸುವಿನ ನಾಮದಲ್ಲಿ ತೂರಿ ಹೋಗ್ತಾ ಇದೆ. ಹೊಂದಿಕೋ ಯೇಸುವಿನ ನಾಮದಲ್ಲಿ ಸೌಖ್ಯವನ್ನ. ರಬನ ಕತ್ತುರಲರ ಮಂದಿರ ಶಂಧುರ ದಿಕ್ಕರಲ್ಲ ರಬ. ಒಂದು ವೇಳೆ ಅನೇಕ ವಿಧವಾದ ಕುಟುಂಬ ಸಮಸ್ಯೆಗಳಿಂದ ನೀನು ಬಂದಿರುವುದಾದರೆ, ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಮುರಿದ ಜೀವಿತವನ್ನು ದೇವರು ಕಟ್ಟುತ್ತಾ ಇದ್ದಾನೆ. ನಂಬು ಯೇಸುವಿನ ನಾಮದಲ್ಲಿ, ಸ್ಥಿರವಾಗಿ ನಂಬು, ವಾಗ್ದಾನಗಳನ್ನು ನಂಬು ಯೇಸುವಿನ ನಾಮದಲ್ಲಿ. ನಿನ್ನ ಕುಟುಂಬ ಇದ್ದ ಹಾಗೆ ಇರೋದಿಲ್ಲ. ಒಂದು ವೇಳೆ ಸಾಲ ಸಂಕಷ್ಟಗಳಿಂದ ನೀನು ಬಂದಿರುವುದಾದರೆ, ಯೇಸುವಿನ ನಾಮದಲ್ಲಿ ಮಹಿಮಾ ಸ್ವರೂಪನು ಮಾತ್ರವಲ್ಲ, ಮಹಿಮಾ ಪ್ರಭಾವದ ಅರಸನು ನಿನ್ನ ಕರ್ತನಾಗಿದ್ದಾನೆ. ಆತನ ಸನ್ನಿಧಾನಕ್ಕೆ ಬರುವವರನ್ನು ಎಂದಿಗೂ ಆತನು ತಳ್ಳಿ ಬಿಡುವುದಿಲ್ಲ. ಆತನು ಪರೋಪಕಾರಿಯಾಗಿರುವಂತಹ ದೇವರು, ಆತನ ಭಂಡಾರಗಳಲ್ಲಿ ಯಾವುದೇ ಕೊರತೆ ಇರೋದಿಲ್ಲ. ಯೇಸುವಿನ ನಾಮದಲ್ಲಿ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಕೊರತೆಯನ್ನು ದೇವರು ನೀಗಿಸ್ತಾ ಇದ್ದಾನೆ. ನಂಬಿಕೆಳು ಯೇಸುವಿನ ಮೇಲೆ, ನಂಬು ಯೇಸುವನ್ನು ನಂಬು. ನನ್ನ ದೇವರು ಖಂಡಿತವಾಗಿ ನನ್ನ ಸ್ಥಿತಿಯನ್ನು ಮಾರ್ಪಡಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಉದ್ಯೋಗವಿಲ್ಲದೆ ಅಲೆದಾಡ್ತಾ ಇರುವುದಾದರೆ, ಯೇಸುವಿನ ಮೇಲೆ ನಂಬಿಕೆಗಳು, ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಖಂಡಿತವಾಗಿ ನಾನು ನಿರೀಕ್ಷಿಸೋದಕ್ಕಿಂತಲೂ ಉನ್ನತವಾದ ಉದ್ಯೋಗ, ಉನ್ನತವಾದ ಕಂಪನಿ, ಉನ್ನತವಾದಂಥ ಬಾಗಿಲುಗಳನ್ನು ನನಗಾಗಿ ದೇವರು ತೆರೆ ಮಾಡುತ್ತಾನೆ ಎಂಬುದಾಗಿ. ಎಸ್ ಲಾರ್ಡ್, ಹಲ್ಲೆಲೂಯಾ. ನಂಬಿಕೆಳು ಯೇಸುವಿನ ನಾಮದಲ್ಲಿ, ನಂಬಿಕೆ ಹೇಳು. ಇದುವರೆಗೆ ಮಕ್ಕಳಾಗದೇ ಇರುವಂಥ ಹೀನಾಯ ಪರಿಸ್ಥಿತಿಯಲ್ಲಿ, ವಂಚಿತನದಲ್ಲಿ ಇರುವುದಾದರೆ, ಈಗಲೇ ಆತನ ಕರಗಳು ನಿನ್ನ ಗರ್ಭಕೋಶವನ್ನು ಸ್ಪರ್ಶಿಸ್ತಾ ಇದೆ. ನೀನು ಯಾವ ದೇಶದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಮನೆಯಲ್ಲಿ ಇರುವುದಾದರೂ, ಯೇಸುವಿನ ನಾಮದಲ್ಲಿ ಆ ಗರ್ಭಚೀಲ ಜೀವ ಕಾಣ್ತಾ ಇದೆ. ನಂಬು, ಬರುವ ವರ್ಷ ಇದೇ ದಿನದಲ್ಲಿ ಮಗುವನ್ನು ನಿನ್ನ ಮಡಲಿಗೆ ದೇವರು ಹಾಕುವಂತವನಾಗಿದ್ದಾನೆ. ನಂಬಿಕೆಳು, ಸ್ಥಿರವಾಗಿರು, ಕದಲಬೇಡ. ಯೇಸುವಿನ ನಾಮದಲ್ಲಿ
ಯವನಸ್ಥ ದೇವ ಮಕ್ಕಳೇ, ಒಂದು ವೇಳೆ ವಿವಾಹದ ಸಂಗತಿಗಳ ವಿಷಯದಲ್ಲಿ ಎಷ್ಟು ವರ್ಷ ಆಯಿತು ನನ್ನ ಜೀವಿತದಲ್ಲಿ, ಯಾಕೆ ದೇವ ಎಂಬುದಾಗಿ ಕಣ್ಣೀರಿಡುತ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ಬರುವ ತಿಂಗಳ ಒಳಗಾಗಿ ಅನೇಕರನ್ನ ದೇವರು ವಿವಾಹ ಬಂಧನಕ್ಕೆ ಮಾಡಲಕ್ಕಿದ್ದಾನೆ. ಒಂದು ತಿಂಗಳ ಒಳಗಾಗಿ ಅನೇಕ ವಿವಾಹ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ನಡೆಸಲಿಕ್ಕಿದ್ದಾನೆ. ನೀವು ನಿರೀಕ್ಷಿಸಕ್ಕಿಂತಲೂ ನಿಮ್ಮನ್ನು ಪ್ರೀತಿಸುವಂಥವರು, ಭಯಭಕ್ತಿ ಉಳ್ಳವರನ್ನ ದೇವರು ನಿಮ್ಮ ಗುಡಾರಕ್ಕೆ ಕಳಿಸಲಿಕ್ಕಿದ್ದಾನೆ. ನಂಬಿಕೆಗಳು ಸ್ಥಿರವಾಗಿರು, ಯೇಸುವಿನ ನಾಮದಲ್ಲಿ ಕದಲಬೇಡ. ಹೋ ರಬಾನ ಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲರವ. ಒಂದು ವೇಳೆ ನೀನು ಸಸ್ಪೆಂಡ್ ಆಗಿರಬಹುದು, ಯೇಸುವಿನ ನಾಮದಲ್ಲಿ ನಂಬಿಕೆಡು. ದೇವರು ನೀನು ಎಲ್ಲಿ ಸಸ್ಪೆಂಡ್ ಆಗಿದೆಯೋ ಆ ಸ್ಥಳದಲ್ಲಿ ಇನ್ನೊಂದು ಪ್ರಮೋಷನ್ ಕೊಟ್ಟು ನಿನ್ನನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ನಂಬು ಈ ಮಾತನ್ನು. ಯೇಸುವಿನ ನಾಮದಲ್ಲಿ ಬಿಸ್ನೆಸ್ನಲ್ಲಿ ಸೋಲಿರಬಹುದು, ದೇವಾದಿ ದೇವನು ಇವತ್ತಿನಿಂದ ಆ ಬಿಸ್ನೆಸ್ಸನ್ನು ತಿರುಗಿ ಕಟ್ಟಿಕೊಡುತ್ತೇನೆ ಎಂಬುದಾಗಿ ಪ್ರಮಾಣ ಮಾಡ್ತಾ ಇದ್ದ. ಇಲ್ಲ, ಹೀನಾಯ ಸ್ಥಿತಿಯನ್ನು ಉನ್ನತ ಸ್ಥಿತಿಗೆ ನಾನು ಏರಿಸ್ತೇನೆ ಎಂಬುದಾಗಿ ದೇವರು ಪ್ರಮಾಣ ಮಾಡ್ತಾ ಇದ್ದಾನೆ. ರಬಾನ ಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲ ರಬ. ಯೇಸುವಿನ ನಾಮದಲ್ಲಿ ಐಸಿಯುನಲ್ಲಿರುವಂತಹ ದೇವ ಮಕ್ಕಳೇ, ಗಮನಿಸಿರಿ. ಆತನಿಲ್ಲದೆ ನಿಮಗೆ ಸ್ವಸ್ಥತೆ ಇಲ್ಲ. ನಿಮ್ಮ ಬಾಯಿಂದ ಅಗಲವಾಗಿ ಯೇಸುವೆ ರಕ್ಷಕನೇ, ವೈದ್ಯನೇ, ಓ ಪರಿಶುದ್ಧನೇ, ನನ್ನನ್ನು ಮುಟ್ಟು ಎಂಬುದಾಗಿ ಕೂಗ್ರಿ. ಐಸಿಯುನಲ್ಲಿರುವಂಥವರು ಕೂಗ್ರಿ, ಬೆಡ್ ಮೇಲೆ ಮಲಗಿರುವಂಥವರು ಕೂಗ್ರಿ. ಆತನ ಕರಗಳು ನಿನ್ನನ್ನು ಸ್ಪರ್ಶಿಸ್ತಾ ಇದೆ. ಆಪರೇಷನ್ ಇಲ್ಲದೆ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಆಪರೇಷನ್ ಇಲ್ಲದೆ ದೇವರು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾರೆ. ನಂಬಿರಿ ಯೇಸುವಿನ ನಾಮದಲ್ಲಿ ಬಿಡುಗಡೆಗಳನ್ನು ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಹಾಲಲ್ಲೂಯ. ಮಾಟ ಮಂತ್ರದಿಂದ ಶಾಪಗಳಿಂದ ಬಂಧಿಸ್ತರಾಗಿರುವಂಥ ನಿಮ್ಮನ್ನು ದೇವರು ಸ್ಪರ್ಶಿಸ್ತಾ ಇದ್ದಾನೆ. ಆತನ ರಕ್ತ ನಿಮ್ಮ ಮೇಲೆ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಆತನ ರಕ್ತವನ್ನು ದೇವರು ನಿಮ್ಮ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಈ ಶಬ್ದವನ್ನು ಆಲಿಸುತ್ತಿರುವಂಥ ನಿಮ್ಮ ಮನೆ ಒಳಗಡೆ ದೇವರ ಪ್ರಸನ್ನತೆ ಪ್ರವೇಶವಾಗ್ತಾ ಇದೆ. ದೇವರ ಆತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ಒಂದು ದೊಡ್ಡ ಬಿಡುಗಡೆಯನ್ನು ದೇವರು ಅನುಗ್ರಹಿಸ್ತಾ ಇದ್ದಾನೆ. ಹೊಂದಿಕೊಳ್ಳ್ರಿ. ಇವತ್ತು ನನಗೆ ದೇವರು ಬಿಡುಗಡೆ ಕೊಟ್ಟ, ಎಲ್ಲ ಬಂಧನಗಳನ್ನು ಮುರಿದ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಿ. ಹಾಲಲ್ಲೂಯ. ರಾಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲರ ಮಾಂದಿರಲರವ. ಸ್ತೋತ್ರಂ. ವಿದ್ಯಾಭ್ಯಾಸ ತಲೆಗೆ ಹತ್ತದ ರೀತಿಯಲ್ಲಿ ಅಜ್ಞಾನದಲ್ಲಿ ನನ್ನ ಮಗಳಿದ್ದಾನೆ ಎಂಬುದಾಗಿ ಕಳವಳ ಪಡುತ್ತಿರುವಂಥ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ದೇವರು ಮುಟ್ಟುತ್ತಾ ಇದ್ದಾನೆ. ಈ ಕಾರ್ಯ ಒಂದು ವೇಳೆ ಅವರು ಅಜ್ಞಾನಿಗಳಾಗಿದ್ದಾರೆ ಎಂಬುದಾಗಿ ಕಳವಳ ಪಡುತ್ತಿರುವಂಥ ನಿಮಗೆ ದೇವರು ಹೇಳುತ್ತಿರುವಂಥ ಸಂಗತಿ, ದೇವರು ಅಜ್ಞಾನಿಗಳನ್ನೇ ಕರೆದು ಜ್ಞಾನಿಗಳನ್ನು ನಾಚಿಸುವ ಮಟ್ಟಿಗೆ ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನಿಮ್ಮ ಮಕ್ಕಳು ಅಜ್ಞಾನವಿಲ್ಲದವರಾಗಲ್ಲ. ಇವತ್ತಿನಿಂದ ಅವರಿಗೋಸ್ಕರವಾಗಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನನ್ನ ಮಗನನ್ನು ಮುಟ್ಟು ದೇವ, ನನ್ನ ಮಗಳನ್ನು ಮುಟ್ಟು ದೇವ ಎಂಬುದಾಗಿ ಪ್ರಾರ್ಥಿಸಿರಿ. ಆ ಶಾಲೆಯಲ್ಲಿ, ಆ ಕಾಲೇಜಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ಗಳನ್ನಾಗಿ ದೇವರು ಮಾರ್ಪಡಿಸಲಿಕ್ಕೆ ಹೋಗ್ಲಿಕ್ಕಿದ್ದಾನೆ. ನಂಬಿರಿ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರ ಕರ್ತನೆ, ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಕರ್ತನೆ ಬಲವಾಗಿ ನಿನ್ನೆ ಚಲಿಸಿದಕ್ಕಾಗಿ ನನಗೆ ಸ್ತೋತ್ರ. ದೇವರ ಕರ್ತನೆ, ನಮ್ಮ ಮೊರೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ನೀನು ಆಲಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಂತೈಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಇನ್ನು ಬಲವಾಗಿ ದೇವರ ಕರ್ತನೆ ಮುಂದಿನ ಕುಟ್ಟುಗಳಲ್ಲಿ ಸದಾ ನಮ್ಮ ಸಂಗಡ ಮಾತನಾಡು. ದೇವರ ಯೇಸುವಿನ ಸ್ತುತಿ ಪ್ರಾರ್ಥನಾ ಗೋಪುರದಲ್ಲಿ ಬರುವಂಥವರು ದೇವರೇ ಒಬ್ಬರಾದರೂ ಹಾಗೆ ಹೋಗದೆ ಬಿಡುಗಡೆ, ಸೌಖ್ಯ, ಸಮಾಧಾನ, ಆರೋಗ್ಯ, ನೆಮ್ಮದಿಯನ್ನು ಹೊಂದಿದವರಾಗಿ ಈ ಸ್ಥಳವನ್ನು ಹುಡುಕಿಕೊಂಡು ಬರುವವರು ಪ್ರತಿಯೊಬ್ಬರು ಬಿಡುಗಡೆ ಹೊಂದಿದವರಾಗಿಯೇ ಕರ್ತನೆ ಆಶೀರ್ವಾದ ಹೊಂದಿದವರಾಗಿ ಹೋಗ್ಲಿಕ್ಕಾಗುತ್ತೆ. ನಿನ್ನ ಕೃಪಾಸನ ಇಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಜನರನ್ನು ನೀನು ಮುಟ್ಟಪ್ಪ. ಎಲ್ಲ ಮಹಿಮೆ ಮಹತ್ವ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆತ್ಮೀಯ ದೇವಜನರೇ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ದೇವ ಮಂದಿರದಲ್ಲಿ ಇರುವಂಥದ್ದಾಗಿದೆ. ಪ್ರತಿ 2ನೇ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನಗಳ ಕಾಲ ಉಜ್ಜೀವನ ಕೂಟ ಹೆದರೆದಿರು ನನ್ನ ಮನವೇ ಸಭೆಯಲ್ಲಿ ಇರುವಂಥದ್ದಾಗಿದೆ. ಪ್ರತಿ 2ನೇ ಶನಿವಾರ, ಪ್ರತಿ 4ನೇ ಶನಿವಾರ ಆಲ್ ನೈಟ್ ಪ್ರೇಯರ್ ಇರುವಂಥದ್ದಾಗಿದೆ.
ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಝೂಮ್ನಲ್ಲಿ ಕುಟುಂಬ ಪ್ರಾರ್ಥನೆ ಇರುವಂಥದ್ದಾಗಿದೆ. ಈ ಎಲ್ಲ ಕುಟುಂಬ ಪ್ರಾರ್ಥನೆಗಳಲ್ಲಿ, ಎಲ್ಲ ಉಜ್ಜೀವನ ಕೂಟಗಳಲ್ಲಿ, ಉಪವಾಸ ಕೂಟಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳರಿ. ಅಷ್ಟು ಮಾತ್ರವಲ್ಲ, ಪ್ರತಿ ಭಾನುವಾರ 9 ಗಂಟೆಯಿಂದ ದೇವರ ಆರಾಧನೆ ತುಮಕೂರಿನಲ್ಲಿ, ಉದಯ ಕಾಲದ 7 ಗಂಟೆಯಿಂದ 9 ಗಂಟೆ ತನಕ ಬೆಂಗಳೂರು ಪಟ್ಟಣದಲ್ಲಿ ಆರಾಧನೆಗಳಿರ್ತದೆ. ಈ ಆರಾಧನೆಗಳಲ್ಲಿ ನೀವು ಬಂದು ಪಾಲ್ಗೊಳ್ಳ್ರಿ, ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶವನ್ನು ನೀವು ಮಾತ್ರ ಕೇಳಿ ಸುಮ್ಮನಿರದೆ ಅನೇಕ ಜನರಿಗೆ ಶೇರ್ ಮಾಡಿರಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ, ನಿಮ್ಮ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿರಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿರಿ. ಅನೇಕರು ಕೇಳಿ ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರಲಿ. ಈ ಸೇವೆ ಜೊತೆಯಲ್ಲಿ ಕೈಗಳನ್ನು ಜೋಡಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ಪ್ರೈಸ್ ಲಾರ್ಡ್. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ರಿ. ನಾವು ಶೋಧನೆಗೆ ಒಳಗಾಗದಂತೆ ಎಲ್ಲ ಕೀಳಿಂದ ತಪ್ಪಿಸಿ ಕಾಪಾಡಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿಮಗೆ ಉಂಟಾಗಲಿ. ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಭೂಲೋಕ ಪರಲೋಕಗಳನ್ನುಂಟು ಮಾಡಿದ ತಂದೆಯಾದ ದೇವರ ಪ್ರೀತಿ, ನಮಗಾಗಿ ಹುಡುಕಿ ಬಂದ ಯೇಸು ಕ್ರಿಸ್ತನ ಕೃಪೆ, ನಿತ್ಯವಾತ್ಮದಲ್ಲಿ ಸತ್ಯದಲ್ಲಿ ನಡೆಸುವ ಪರಿಶುದ್ಧಾತ್ಮನ ಅನುಗ್ರಹದ ಸಹವಾಸ ಕೊಡಿ ಬಂದಿರುವಂಥ ದೇವಜನೊಟ್ಟಿಗೂ ಆತ್ಮೀಯ ದೇವ ಮಕ್ಕಳೊಟ್ಟಿಗೂ ಯುಗದ ಸಮಾಪ್ತಿಗೆ ಎಲ್ಲ ದಿವಸ ನಮ್ಮೆಲ್ಲೊಟ್ಟಿಗಿರಲಿ. ಯೇಸು ಕ್ರಿಸ್ತನ ರಕ್ತಕ್ಕೆ, ಪ್ರಭು ಯೇಸು ಕ್ರಿಸ್ತನ ರಕ್ತಕ್ಕೆ, ಪ್ರಭು ಯೇಸು ಕ್ರಿಸ್ತನ ರಕ್ತಕ್ಕೆ ಸಂಪೂರ್ಣವಾದ ಶ್ರೇಯ ಸಿಗಲಿ. ಆಮೇಲೆ ನೆಕ್ಸ್ಟ್ ಟೈಮ್ನಲ್ಲಿ ನೀವು ಬರುವಾಗ ರೈಟ್ ಟೈಮ್ನಲ್ಲಿ ಆರಾಧನೆಗೆ ಬರ್ರಿ. ಹೆಚ್ಚೆಚ್ಚು ಆರಾಧನೆ ಮಾಡ್ಬೋದು, ಪ್ರಾರ್ಥನೆಗಳನ್ನು ಮಾಡ್ಬೋದು. ಪ್ರಾರ್ಥನಾ